ಸತ್ವ ಪ್ರಧಾನವಾದ ಗುಣ ನಮ್ಮಲ್ಲಿ ಆಗಬೇಕಾಗ್ತದೆ. ಅಂಥ ಒಂದು ಯುಕ್ತಾಹಾರ ವಿಹಾರಶ್ಯ, ಸಾತ್ವಿಕ ಗುಣವನ್ನುಂಟು ಮಾಡುವಂಥ ಆಹಾರವನ್ನು ತಗೋಬೇಕು. ಅಧ್ಯಾತ್ಮ ಅದನ್ನು ಅನುಭವ ಮಾಡಬೇಕನ್ನೋರಿಲ್ಲ. ರಾಜಸಿ ತಾಮಸಿ ಗುಣವನ್ನು ಉಂಟು ಮಾಡುವಂಥ ಆಹಾರ ವರ್ಜ್ಯ ಮಾಡಬೇಕು. ಅದಕ್ಕೆ ತಿನ್ನುವ ಬೇಕಂತಿದ್ರು ಅಜ್ಜವರು. ತಿನ್ನುವ ಇಲ್ಲದ ಅನುಭವ ಇಲ್ಲ ನಮಗೆ. ಆನಂದದ ಅನುಭವ ನಾವು ಹಾಕುವಾಗ ಎಂಥ ಅನ್ನ ಉಂತೆ ಅಂಥ ಗುಣ ತಯಾರಾಕವು. ಅದಕ್ಕೆ ಅನುಗುಣವಾಗಿ ನಿನ್ನ ಕೃತಿಗಳು ಜರುಗ್ತಾವೆ. ಗುಣಕರ್ಮ ವಿಭಾಗಶಃ ಅನ್ನೋದು ಏನ್ ಗುಣಗಳ ಹೆಂಗೆ ತಯಾರಕವು ಹಂಗೆ ಕರ್ಮಗಳು ತಯಾರಕವು. ನಮ್ಮ ಕರ್ಮಗಳನ್ನು ಮಾಡಕ್ಕೆ ಶುರು ಮಾಡಿ ಏನ್ ಅದಕ್ಕೆ ಅಂಥ ಒಂದು ಆಹಾರದ ಭಾಳ ಮಹತ್ವದ ಅದ. ನಾವು ಆಹಾರ ಸೇವನೆ ಮಾಡೋದು, ಅದು ಸಾತ್ವಿಕ ಆಹಾರವನ್ನು ಅದು ಮಿತವಾಗಿ ಅದಕ್ಕೆ ಪಥ್ಯಾಹಾರ ಅಂತಾರೆ. ಉದರಾರ್ಥ ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರಕ್ಕೆ ಅದನ್ನು ಸಾತ್ವಿಕ ಆಹಾರ ಅಂತ ಎಗ್ಗಳಾಗಿ ಹೊಡೆದಿಲ್ಲ. ಪೂರ ತುಂಬ ಮಠ ಹೊಡೆದನ. ಇದೇನು ತಿಳಿಬೇಕು? ಇದು ಅನುಭವ ಬರೋಲ್ಲ. ಆಹಾರ ನಿಯಂತ್ರಣ ಬೇಕಾಗೈತಿ. ಮತ್ತಂಥ ಪರಿಸರದ ಎದುರಾಗ ತೊಡಗಾಕ ಹೋಗ್ಬಾರ್ದು. ಅದು ಪರಿಣಾಮ ಬಾಳಕೈತಿ. ಸಂಘ ವಿಹಾರ ಅಂತ ಸಂಘ ಒಳ್ಳೆಯ ಸಂಘದಾಗ ಇರಕ್ಲಿ. ಸಂಘನ ನಾವು ದಿನನಿತ್ಯ ಎಂಥ ಸಂಘ ಮಾಡ್ತೇವೆ ಅಂಥ ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಕೈತಿ. ಅದು ಬಹಳ ಮಹತ್ವದ ಅದು. ಗೊತ್ತಿಲ್ಲ ಎಲ್ಲ ಮಾಡಿ ಏನು ಮಾಡ್ರಿ. ಏನು ಈ ಸಂಸ್ಕಾರ ಇತ್ತಂದ್ರೆ ನಮಗೆ ಅದರಾಗಿಂದ ದೂರ ಸರಿತಾವ. ಯಾವಾಗಲೂ ಅಂಥ ವಾತಾವರಣದೊಳಗೆ ಒಳ್ಳೆಯ ಅಂಥ ಜಡಬುದ್ಧಿ ಜಡ ಸಂಘವನ್ನು ಬಿಟ್ಟು ಉತ್ತಮರ ಸಂಘ ಅಂಥದ್ರಾಗ ಬೇರ್ತಿರ್ತಾನೆ. ಅವ ವಿಚಾರಗಳನ್ನು ಹೇಳೋದು ಕೇಳೋದು, ಮನಸ್ಸು ವಿಕಾರ ಆಗುವಂಥ ವಾತಾವರಣದಿಂದ ದೂರ ಇರ್ತಾನೆ. ಅಂಥವನ್ನ ಮಾಡಕ್ಕೆ ಹೋಗೋದಿಲ್ಲ ನಾವು. ಅಂಥ ರೂಪ, ಅಂಥ ಗಾಯನ, ಅಂಥ ವಾಸನೆಗಳು ಮನಸ್ಸನ್ನ ಚಂಚಲ ಮಾಡುವಂಥವು. ಯಾಕ್ರಿ ಅಂಥ ತಿನ್ನು ಅನ್ನೋದು ಅಂಥವನ್ನೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಮನಸ್ಸು ಚಂಚಲ ಆಗೋದು ಎಲ್ಲಿ ಅದನ್ನೆಲ್ಲ ವರ್ಜ್ಯ ಮಾಡ್ತಾರೆ. ವಿಕಾರ ಆಗಕೈತೆ ಅಂದ್ರೆ ಮನಸ್ಸು ಇದು ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ಮನಸ್ಸು ನಿಶ್ಚಲ ಆದಾಗ ಇದರ ಅನುಭವ ಮಾಡ್ಕೊಳಕ್ಕೋದು. ಇದರ ಅಭ್ಯಾಸ ನಾವು ಸತತ ಅಭ್ಯಾಸ ಮಾಡಬೇಕು. ಸಾಧಕ ಆದಾಗ ಇದು ಅದಕ್ಕೆ ಬಾಕಿ ಉಳಿದೈತಿ. ಅದು ಹೇಳಕ್ಕೆ ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಕೇಳ್ತಾನೆ ಎಲ್ಲ ಹೊಡ್ಕೊಂತ ಮಜಾ ಮಾಡ್ಕೊಂತ ಹೋಗ್ತಾನೆ. ಅದನ್ನ ಮಾಡೋದು, ಅದನ್ನ ನಿಯಂತ್ರಣ ಮಾಡೋದು, ಸಾತ್ವಿಕ ಗುಣ ನಾವು ಪಡ್ಕೊಳ್ಳೋದು ಭಾಳ ಕಠಿಣ. ಅದು ತಿಂದು ಬಿಡ್ತೇವೆ ಅಂದ್ರೆ ತಿಂದಿಂದ ಎಂಥ ಅಣ್ಣ ಉಂತಿ ಅಂತ ಗುಣ ತಯಾರಾಗ್ಬಿಡುತ್ತೆ, ಮನಸ್ಸು ತಯಾರಾಗ್ಬಿಡ್ತೈತಿ. ಮತ್ತಂಥ ಕರ್ಮಗಳನ್ನ ನಾವು ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ಅದು ನಾವು ಅಲ್ಲಿ ಅಂದ್ರೂ ಬಿಡುದಿಲ್ಲ. ಅದು ಯಾಕ್ರಿ ಮನಸ್ಸಿನಾಗ ಅದು ಮಾಡಕ್ಕೆ ಚಲೋ ಮಾಡಿಬಿಡ್ತೈತಿ. ಅದು ಗುಣ ಕೃತಿಯೊಳಗೆ ಅದು ಮಾಡಕ್ಕೆ ಚಲೋ. ಗುಣಕರ್ಮಗಳ ವಿಭಾಗಶಃ ಅಂತ ಅದಕ್ಕೆ ಅಂದ. ನಾವು ಏನು ಮಾಡ್ತೀವಿ ನಮ್ಮ ಗುಣಗಳ ಮ್ಯಾಗ ಅವಲಂಬನ ಇರ್ತೈತಿ. ಎಂಥ ಕರ್ಮಗಳನ್ನು ನಾವು ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ಮತ್ತೆ ಜನ್ಮಗಳು ಬರ್ತವೆ. ಯಾವ ಶರೀರ ನಮಗೆ ನಿರಂತರ ಪೀಡಾ ಕೊಡ್ತೈತಿ ಆ ಶರೀರದ ಹಂಗೆ ಇಟ್ಕೊಂಡು ಯಾಕೆ ಕೊಡಿರ್ಬೇಕು ನಾವು? ಈ ಶರೀರ ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಐತಿ ಎಲ್ಲರಿಗೂ. ತನ್ನ ಹಂತೇಲಿ ಏನೈತಿ ಅದನ್ನು ಕೊಡ್ತೈತೆ. ಅದು ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಸುಖ ಕೊಡೋ ಶರೀರ ಯಾವ್ರ ಅದ ಜಗತ್ತಿನಾಗ? ಶರೀರ ಎಲ್ಲೆಲ್ಲಿ ಐತಿ ಅಲ್ಲೆಲ್ಲಿ ದುಃಖನ ಅದ. ನಾವು ತಿಳ್ಕೊಂಡೇವಿ ಸುಖ ಕೊಡ್ತೈತೆ ಅಂತ. ಯಾರಿಗೂ ಸುಖ ಕೊಡೋದಿಲ್ಲ. ಶರೀರ ಪ್ರಾರಬ್ಧ ಯಾರದ ಹೆಂಗಿರ್ತೈತಿ ಅಂತ ಯಾರಿಗೂ ಹೇಳಿಕ್ ಬರ್ದು ನೋಡ್ರಿ. ಏನಾಕೈತಿ ಮುಂದಿನ ಕ್ಷಣ ಯಾರಿಗೂ ಹೇಳಕ್ ಬರ್ದು. ನಾವು ಅಪ್ಪ ಅವ್ರ ಶರೀರ ಯಾಕೆ ಬಿಟ್ರು? ಅವ್ರ ಶರೀರವನ್ನು ಜನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. ಇಚ್ಛಾ ಮರಣಗಳಿದ್ರು ಅವರು. ಅದಕ್ಕೆ ಶರೀರತೆ ಬಿಟ್ಟು ಬಿಟ್ರು. ಅವ್ರ ಶರೀರ ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ಬರೀ ಹೊರಗಿನ ವ್ಯವಹಾರಕ್ಕೆ ನಿಂತು.
ಆರೂಢ್ರೂ ಅದ್ರ ಸಂಬಂಧ ಬಿಟ್ರು. ನೋಡಿದವು ಒಂದ್ಸಲ ಮತ್ತೊಮ್ಮೆ ವಿಷಪ್ರಾಶನ ಆದಾಗ ಅಂತ ತಡ್ಕೊಂಡು ನಾವು ಸುಧಾರಣೆ ಹಾಕವನಂತ ಮತ್ತು ಇದಕ್ಕಾಗಿ ಏನಕ್ಕೆ ಹೋಗ್ಲಿ ಬಿಡೋದು, ನಂದೇನು ಕೆಲಸ ಮುಗಿದತ್ತೆ. ಇಚ್ಛಾ ಮರಣಗಳಿದ್ರು ಏನು ಇಚ್ಛಾ ಮಾಡಿದ್ರೆ ಬಿಡಾಕ್ ಬರ್ತೈತಿ ಶರೀರ. ಅವ್ರು ಇನ್ನ ಬದುಕ್ಬೇಕಂತ ಇಚ್ಛಾ ಮಾಡಿದ್ರು ಬದುಕಾಗ ಬರ್ತೈತಿ, ಇರ್ತಿತ್ತು. ಇನ್ನ ಶರೀರ ಗಟ್ಟಿದ್ದು ಯಾಕೆ ಬಿಟ್ಟಿರ್ಬೇಕು ಶರೀರ? ಇಚ್ಛಾ ಮರಣಿಗಳು. ಅಪ್ಪ ಅವರು ಆನಂದ ಅಪ್ಪ ಅವರು ಅದಕ್ಕೆ ಇಚ್ಛಾ ಮಾಡಿದ್ರು. ಅವ್ರು ಇನ್ನ ಏನಪ್ಪ ಇನ್ನು ನಮ್ಗ ನಾವು ಹೇಳ್ಕೋದ್ ನೋಡ್ಪಾ ಏನಂತ ಅವ್ರು ಯಾರದಾರಪ್ಪ ಇದನ್ನ ಕೇಳೋರು ಅಂತಿದ್ರು ಅವ್ರು. ನಮ್ಗ ನಾವು ಹೇಳ್ಕೋದು ಇದನ್ನ ಅಂತ. ಎಲ್ಲರೂ ಬರೇ ಅದ ಹೆಸನ ಮತ್ತೊಂದು ಬಿಡು ಬಿಡು ಪುರುಷತ್ಲೆ ಅದನ್ನ. ಇದನ್ನ ಹೇಳಿದ್ದು ಕೇಳಿದ್ರ ಬಗ್ಗೆ ಏನ ಸಂಶಯ ಬಂದೈತಿ ನಮಗೆ ಹಿಂಗೈತೆ ಯಾರು ಅದ್ರ ಬಗ್ಗೆ ಬರೇ ಹೊರಗಿನ ಇಂದ್ರಿಯಗಳ ಮಧ್ಯ ಜಗತ್ತಿನ ಕಡೆನ ಲಕ್ಷ್ಯ, ತೋರ್ಕಿ ಕಡೆನ ಲಕ್ಷ್ಯ. ಆ ಇದ್ದ ವಸ್ತುವಿನ ಕಡೆ ಯಾರು ಲಕ್ಷ್ಯ ಐತಿ? ಇರುವಿಕೆ ಕಡೆ ಲಕ್ಷ್ಯ ಇಲ್ಲ, ಬರೇ ತೋರ್ಕಿ ಮಜಾ ಮಾಡ್ತಾರೆ. ಜೀವನ ಅದ ಅಂತ ಕಣ್ಣಿಗೆ ತೋರುವುದು, ಮನಸ್ಸಿಗೆ ಭಾಸವುದು, ಇದು ಜಗತ್ತಿನ ವ್ಯವಹಾರ. ಇದು ನಾಶಕತೆ, ಇದು ಅನಿತ್ಯ ಐತಿ ಅನ್ನೋ ವಿಚಾರ ವಿವೇಕ ಬೇಕಲ್ಲ ನಮ್ಗೆ. ಯಾವ ವಿವೇಕ ಅಂತ ಇರ್ತಾನ ಇದ್ರ ಬಗ್ಗೆ ಅವನು ಉದಾಸೀನ ಭಾವನೆಯನ್ನು ಹೊಂತಾನ, ವೈರಾಗ್ಯವನ್ನು ಹೊಂತಾನ. ಅದು ಬರುವುದು ಭಾಳ ಕಠಿಣ. ಅದು ಎಷ್ಟು ಜನ್ಮದ ಪುಣ್ಯ ಅನ್ನೋದಿಲ್ಲ. ದೋಷ ದರ್ಶನ ಆಗ್ಬೇಕಾತ ವಿವೇಕ ಬೇಕು. ಯಾವ ವಿವೇಕವಂತ ಇರ್ತಾನ ಅವನಲ್ಲಿ ಅವನಿಗೆಲ್ಲ ದೋಷ ಕಾಣ್ತೈತಿ. ಅವ ಯಾಕೆ ಅದ್ರಾಗ ಆಸಕ್ತಿ ವಹಿಸ್ತಾನ್ರಿ? ಅವನು ನಾವು ದೋಷ ಕಾಣ್ಲಿಕ್ಕೆ ಇದ ಸುಖರೂಪ ಅಂತ ತಿಳ್ಕೊಂಡು ವಿವೇಕ ಇಲ್ಲದವ್ರಿಗೆ ಇದು ಸುಖರೂಪದ ಇದ ಖರೆ ಅಂತ ತಿಳ್ಕೊಂಡು ಬೆನ್ನ ಹತ್ತೀವಿ. ಯಾಕೆ ಹೊಳಿಬೋದು? ವಿವೇಕ ಇಲ್ಲ, ಜಾಗೃತ ಆಗ್ಬೋದು. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವನ ಗಪ್ಪನ ಅವಾಗ ಹೊಳಿತು. ಬ್ಯಾಡಿನ ಇದ್ರಾಗ ಮುಂದುವರಿದು ಬ್ಯಾಡಿನ ಸಾಕಿನ ಹಿಂದಕ್ಕೆ ಸರ್ಕೋನು. ಎಷ್ಟೆಷ್ಟು ಹಿಂದಕ್ಕೆ ಸರ್ಕಿ ಅಷ್ಟಷ್ಟು ನಿನಗೆ ಆಗಕ್ಕೆ ಅವ ವಿವೇಕವಂತ. ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ಅಂದಾಗ ಇದರಿಂದ ಹೊರಗಿನ ಇಂದ್ರಿಯಗಳ ವ್ಯಾಪಾರದಿಂದ ಮನುಷ್ಯನ ವ್ಯಾಪಾರದಿಂದ ಹಿಂದಕ್ಕೆ ಸರ್ಕೊಂಡು ಒಳಗೆ ಅಂತರ್ಮುಖಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟೆಷ್ಟು ಹಿಂದಕ್ಕೆ ಸರ್ತಿ ಅಷ್ಟಷ್ಟು ನಿನಗೆ ಸಮಾಧಾನ ಅದ, ನೆಮ್ಮದಿ ಅದು. ನಿನ್ನೊಳಗೆ ಐತೆ ಅನ್ನೋದು ಹೊಳಿತೈತಿ ನಿನಗೆ. ಸುಳ್ಳ ಹೊರಗೈತಿ ಅಂತ ತಿಳ್ಕೊಂಡು ಅದನ್ನು ಮಾಡಿನೇ ಇದನ್ನು ಮಾಡಿನೇ ಸುಳ್ಳ ವೇಳೆ ಕಳೆದಿಲ್ಲ. ಏನು ಮಾಡಿದ್ರು ನಿನಗೆ ಮತ್ತಿದ್ದನು ಆಗುತ್ತಪ್ಪ ಶ್ರಮ. ನಾವು ಯಾಕೆ ಕಷ್ಟಪಡ್ತೇವೆ ಅನ್ನೋದನ್ನು ವಿಚಾರ ಯಾರು ಮಾಡಿಲ್ಲ. ಇದ್ರ ಬೆನ್ನು ಹತ್ತಿದಲ್ಲಿ ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿದಲ್ಲಿ ಕಷ್ಟಪಡ್ಲಿಕ್ಕೆ ಹತ್ತಿದ. ಅವನು ಬಂದ್ ಮಾಡ ನೋಡ, ದುಃಖ ಅನ್ನೋದ ನಿನಗೆ ಇರುವುದಿಲ್ಲ. ಯಾವಾಗಲೂ ಆರಾಮಿರ್ಬೇಕಪ್ಪ, ಯಾವುದು ಚಿಂತೆ ಇರಬಾರ್ದು ಅನ್ನೋಂಗಿದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು. ಅದರಿಂದನೇ ನಿನಗೆ ಚಿಂತೆ ಹೆಚ್ಚೋದು. ಅದು ಹೋತಲ್ಲ ಅದನ್ನು ಪಡಿಬೇಕು ಅನ್ನೋದು ಬರೀ ಅವುಗಳ ವ್ಯವಹಾರ. ಬಾಳೆ ಅಂದ್ರೆ ಅದ ಹೊದಲು ವ್ಯವಸ್ಥೆ ಅದ ಹೊಂದಾಣಿಕೆ ಮಾಡೋದು. ಅದು ಇರ್ಲಲ್ಲ ನನಗೆ, ಅದು ಬೇಕು. ಆ ಚಟ ಕಲಿಸಿಬಿಟ್ಟೇವಿ. ಅವನ ಹತ್ರ ಬಡಿಸ್ಕೋಬೇಕು ಸಂಬಂಧ ಗೊತ್ತೇಕು. ಯಾವ ಇವು ಇಂದ್ರಿಯಗಳ ಸಂಪರ್ಕ ಹೋಗಿಲ್ವಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತಿ ಅನ್ನುವಂಥ ಅದಕ್ಕೆ ಮುಕ್ತಿ ಅಂತಾರೆ. ಆ ಜ್ಞಾನವನ್ನು ಮಾಡ್ಕೊ. ಇದನ್ನ ಯಾವ ಹೇಳಿ ಇದನ್ನು ಸಿಕ್ಕೊಂಡು ಒದ್ದಾಡೋದು, ಇದ್ರ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀವಿ ನಾವು. ಎಲ್ಲೋ ಒಬ್ಬ ಹೊಳಿತಿದ್ದೀವಿ. ನನ್ನೊಳಗೈತಿ ಅಂತ ತಿಳ್ಕೊಂಡು ಉಳ್ಕೊಂಡಾಗ ಇದು ತಿರುಗು ತಪ್ಪೈತಿ, ಅದ್ರಾಗೈತಿ ಇದ್ರಾಗೈತಿ. ಬೇಕಾದ ಸಿಕ್ಕ ಮ್ಯಾಗ ಅಲ್ಲೇ ಇಲ್ಲೇ ಯಾಕೆ ತಿರುಗ್ತಾನ್ರಿ ಅವ? ಅದು ಸಿಗು ಮಠ ಹಂಗೆ ತಿರುಗ್ತೈತಿ ಗೊತ್ತಿಲ್ಲದಕ್ಕೆ ಅಜ್ಞಾನದಿಂದ. ನಾನಾ ಅದೇನು ಅನ್ನೋದು ಗೊತ್ತಾಗ್ಬೇಕಲ್ಲ. ಯಾಕೆ ತಿರುಗ್ತಿ ಅಲ್ಲೇ ಇಲ್ಲೇ? ನೀನ ಅದೀಯೋ. ಅದು ವಸ್ತು ಕೆಡಲಾರ್ದಂಥ ವಸ್ತು, ನಿನಗೆ ಬೇಕಾದ ವಸ್ತು ನೀನ. ಅದು ಗೊತ್ತಾದ ಮ್ಯಾಗ ಮುಗಿತವ. ಅವನು ಎಲ್ಲಿ ಅತ್ತಾಗಿತ್ತಾಗ ಹೋಗ್ಬೇಕು ಅನ್ನೋದು ಉಳಿದಿಲ್ಲ. ನಾವು ಏನಾರ ಮಾಡ್ಬೇಕನ್ನೋ ಕರ್ತವ್ಯನ ಅವನು ಎಲ್ಲ ಯಾವ ಜ್ಞಾನ ತಾನ ಆನಂದ ಸ್ವರೂಪ ಇದ್ದೇನೆ, ತಾನ ಸುಖ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನ ಆದ್ಮೇಲೆ ಅವಾಗ ತೃಪ್ತಿ ಆಗ್ತದೆ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯ ನ ವಿದ್ಯತೆ. ಒಂದೇಳಿಕೆ ಇನ್ನ ಏನಾರ ಮಾಡ್ಬೇಕು ಅದನ್ನ ಮಾಡ್ಬೇಕು ನಾವು ಇನ್ನೂ ಜ್ಞಾನ ಆಗಿಲ್ಲ ಅಂತ ಅವಾಗ ಅರ್ಥ. ಇನ್ನ ಏನಾರು ಮಾಡ್ಬೇಕಂದ್ರೆ ಅವಾಗ ಇನ್ನ ಜ್ಞಾನ ಆಗಿ ಅಸ್ತಿ ಚೇತ್ ನ ತತ್ವ ನಾವು ತಿಳಿದಿಲ್ಲ. ನಮ್ಗೆ ಯಾವ ಮಾಡಬೇಕಾದಂಥ ಕರ್ತವ್ಯ ಏನೂ ಇಲ್ಲ. ಮಾಡಂತ ಹೇಳೋರು ಇಲ್ಲ, ಬಿಡಂತ ಹೇಳೋರು ಇಲ್ಲ. ಅವ ಸ್ವತಂತ್ರ ಸಾಮ್ರಾಟ. ಅವ ಆ ಜ್ಞಾನ ಸ್ಥಿತಿಯನ್ನು ಪಡೆದ ಮ್ಯಾಗ
ಎಷ್ಟು ದಿನ ಹಿಡ್ಕೊಂಡು ಕುಂಡ್ರವ್ರು ನೀವು ಈ ಶರೀರ ಹಂಗೆ ಎಂದಿಲ್ಲ ಒಂದು ದಿನ ಇದನ್ನು ಬಿಡಬೇಕಾಗುದಿಲ್ಲ. ಈಗ ಬಿಟ್ಟು ಯಾಕೆ ನಾವು ಇದರಿಂದ ಲಾಭ ತಗೋಬಾರ್ದು? ದೊಡ್ಡ ಲಾಭ, ದೇಹದ ಸಂಬಂಧ ತಪ್ಪಿಸ್ಕೊಂಡ್ರೆ ನಿನಗೆ ದೊಡ್ಡ ಲಾಭ ನೋಡಿ. ಸಂಬಂಧ ಇಟ್ಕೊಂಡ್ರೆ ದೊಡ್ಡ ಹಾನಿ ಅದ. ನಂಬಿಕೆ ಬೇಕಲ್ಲ ಮಹಾತ್ಮರ ಮ್ಯಾಗ, ಇದನ್ನ ನೀನಲ್ಲ ಅಂತ ತಿಳ್ಕೊಂತವ್ರು ಎಷ್ಟು ಅದನ್ನ ಅನುಭವ ಬರುವಂಗೆ ಹೇಳಿರು, ಮತ್ತು ಇದು ನಾನು ಅನುಭವ ಹೋಗಲ್ಲ. ಅದಕ್ಕೆ ಚಂದ ಕೇಳಿದನು, ಯಾವ್ದು ನೀನು ಯಾವ್ದು ನೀನಲ್ಲ ಅನ್ನೋದನ್ನ ಅನುಭವಗಳ ಮುಖಾಂತರ ಅದನ್ನ ಕೇಳು. ಕೇಳಿದ್ದನ್ನು ಮನನ ಮಾಡು, ಗಟ್ಟಿ ಮಾಡು. ಅಂದಾಗ ಇದು ದೇಹದ ಭಾವ ಸಡ್ಲಕ್ಕೈತಿ ನಿನಗೆ. ಏನು ಕ್ರಮೇಣ ಆ ಈ ವಿಚಾರ ನಿನ್ನಲ್ಲಿ ಜಾಗೃತ ಆಗ್ತದೆ, ನಿನ್ನ ಭಾವದಾಗ ಉಳ್ಕೊಳಕ್ ಬರ್ತೈತಿ. ನಿನಗೆ ಅಭ್ಯಾಸ ಸತತ ಬೇಕಿದಕ್ಕೆ ಅಭ್ಯಾಸ. ಏನು ನನಗೂ ಇದಕ್ಕೂ ಏನು ಸಂಬಂಧ ಅದ? ಒಂದು ಅವಸ್ಥೆಯೊಳಗೆ ಅಷ್ಟೇ ಇದು, ಎಲ್ಲ ಅವಸ್ಥೆಯೊಳಗೂ ನಾನು ಅದೇ. ಇದನ್ನು ತಗೊಂಡೇ ಇರೋದಿಲ್ಲ ಕನಸಿನಾಗ, ನೀನು ಇದನ್ನು ತಗೊಂಡೇ ನಿದ್ದೆ ಹೋಗಿರೋದಿಲ್ಲ, ಬಿಟ್ಟಿರ್ತೀಯ ಅದನ್ನು. ಎಚ್ಚರಿಕೆಯಿಂದ ಎಚ್ಚರಿಕೆಯಾಗಿ ಅಷ್ಟೇ ಅದು. ಎಲ್ಲ ಕೈ ಬಿಟ್ಟು ನೀನಷ್ಟಕ್ಕೆ ನೀನೇ ಇರ್ತೀಯ. ಅವಾಗ ಹೆಂಗಿದ್ದಿ ನೋಡವಾಗ. ನೀನಾಗಿದ್ದಾಗ ಆರಾಮಿದ್ದೇವೆ, ಇನ್ನು ಶರೀರ ನೀನಾಗಿದ್ದಾಗ ಆರಾಮಿದ್ದೇವೆ. ಶರೀರ ನೀನಾಗಿ ಎಷ್ಟೊತ್ತು ಎಚ್ಚರಿಕೆಯಾಗಿ ಅಷ್ಟೇ ಅದು. ಕನಸಿನಾಗೂ ಇಲ್ಲ, ನಿದ್ದೆ ಒಳಗೂ ಇಲ್ಲ. ಕನಸಿನಾಗ ಎಚ್ಚರಿಕೆ ಅಂತ ಇವೆರಡೂ ನಿದ್ದೆ ಆಗಿಲ್ಲ. ಮತ್ತು ಅವು ಇಲ್ಲೂಲೆ ನೀ ಹೆಂಗದಿ ನೋಡ ಆ ಸಂಬಂಧ, ಕನಸಿನ ಸಂಬಂಧ ಎಚ್ಚರಿಕೆ ಸಂಬಂಧ ಇಲ್ಲೂಲೆ ನಿದ್ದೆ ಆಗದಿ ಇಲ್ಲ. ಇದ್ನಿ ಎಲ್ಲ ಸಂಬಂಧ ತಪ್ಪಿದಾಗ ಆರಾಮಿದ್ದೇವೆ. ಸಂಬಂಧ ಹಚ್ಕೊಂಡೆ ಅಂದ್ರೆ ದುಃಖ ನೋಡೋದು. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಸಂಬಂಧ ತಪ್ಪಿಸ್ಬೇಕು, ಲಿಂಕ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಅಲ್ಲದರ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ನಿರಂತರ ಅಭ್ಯಾಸ, ಇದ ಸಾಧನೆಯನ್ನು ನಾವು ಮಾಡಬೇಕು. ವಿಚಾರದಿಂದ ಇದರ ಸಂಬಂಧವನ್ನು ತಪ್ಪಿಸ್ಬೇಕು. ಸುಖಿಗಳಾದವರೆಲ್ಲ ಮಹಾತ್ಮರು ವಿಚಾರ ಮಾಡಿ ನಾವಲ್ಲದರ ಎಲ್ಲ ಸಂಬಂಧವನ್ನು ತಪ್ಪಿಸಿಕೊಂಡು ದುಃಖದಿಂದ ಬಿಡುಗಡೆಯನ್ನು ಹೊಂದಿದ್ವಿ. ಸಂಬಂಧ ಹಚ್ಕೊಂಡ್ರೆ ದುಃಖ ಶುರುವಾಗಿ. ಇದು ಸಂಬಂಧ ಇದನ್ನು ನಾವು ಅಂತ ತಿಳ್ಕೊಂಡೆ ಅಂತಲೇ ನಾನು ದುಃಖ ಪಡ್ಲಿಕ್ಕೆ. ಇದು ನಾನಲ್ಲ ಅಂತ ಯಾವ ತಿಳ್ಕೊಂಡು ಅದರ ಸಂಬಂಧ ತಪ್ಪಿಸ್ಕೊಂತಾನೆ ಅವನು ದುಃಖ ರಹಿತ ಆಗ್ತಾನೆ, ಅವನು ಮುಕ್ತ ಆಗ್ತಾನೆ, ದುಃಖದಿಂದ ಬಿಡುಗಡೆಯನ್ನು ಹೊಂತಾನೆ. ಎಂದೆಂದೂ ಅವಾಗಿಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡವ. ನೀವು ಒದ್ದಾಡ್ತಿದ್ದೀರಿ ಸಂಬಂಧ ಹಚ್ಕೊಂಡು, ನಾಳೆ ಸುಖ ಅಂತೀನಿ. ನಾಳೆ ಎಷ್ಟು ನಾಳೆಗೆ ಅದು ಎಷ್ಟು ಜನ್ಮಗಳದು. ಇದ್ರ ಬೆನ್ನ ಹತ್ತಿದ ವಾಸನ ಪೂರ್ಣ ಈ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ನಾಶ ಮಾಡಬೇಕು. ವಿಷಯೇಂದ್ರ ಸಂಪರ್ಕ ಭೋಗದ ವಾಸನೆಗಳು ಅವು ಜನ್ಮ ಜನ್ಮಾಂತರ ನಮ್ಮನ್ನು ತಿರ್ಲಿಕ್ಕೆ. ಈಗದ ಯೋಗ್ಯ ವೇಳೆ ಮನುಷ್ಯನ ಶರೀರ ಇದ್ದಾಗನೇ ಅದನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ ಪ್ರತಿಯೊಬ್ಬರಿಗೂ. ಮನುಜ ಕುಲದ ಜನನದ ಲಾಭ. ಇಂದ್ರಿಯಗಳ ಹಾವಳಿ ಮನುಷ್ಯನ ಇದನ್ನೆಲ್ಲ ಸಂಬಂಧ ತಪ್ಪಿಸ್ಬೋದು. ಸರಿ, ಅದರಿಂದ ಹಿಂದಕ್ಕೆ ವಿವೇಕದಿಂದ, ಹಠದಿಂದ ಅಲ್ಲ. ಮತ್ತೆ ನಾವು ವಿಚಾರ ಮಾಡಿ ಅವನ ಕೈ ಬಿಟ್ಟು ನಮ್ಮಲ್ಲಿ ಐತೆ ಅನ್ನೋದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ಬಿಟ್ಟಾಗ ಬರ್ತೈತಿ. ಇದನ್ನು ಶೋಧ ಮಾಡ್ಕೊಳಕ್ಕೆ ಆತ್ಮ ಸಂಶೋಧನೆ, ಆನಂದ ಸಂಶೋಧನೆ ಮಾಡ್ಬೇಕಾದ್ರೆ ಬಹಿರ್ಮುಖ ವೃತ್ತಿ ಎಲ್ಲ ಬಂದಾದಾಗ, ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಬರ್ತೈತಿ ಆತ್ಮ ಸಂಶೋಧನೆ ಮಾಡೋದು. ಅವ್ನು ಸಿಕ್ಕಂಗ ಮಜಾ ಮಾಡ್ಕೊಂತವ್ರೆ, ನಿಮ್ಗೆ ಅನುಭವಕ್ಕೆ ಬರ್ಬೇಕು. ಬಂದ್ ಮಾಡಿದಾಗ ಬರ್ತೈತಿ. ಮನುಷ್ಯನ ಎಲ್ಲ ವ್ಯಾಪಾರ ಬಂದಾಗಬೇಕು, ಇಂದ್ರಿಯಗಳ ವ್ಯಾಪಾರ ಬಂದಾಗಬೇಕು. ಅದಕ್ಕೆ ಶಮೆ ದಮೆ ಅಂತ. ತಿತಿಕ್ಷಾ, ಶಮೆ ದಮೆ ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಭಕ್ತಿ, ಇದು ಬೇಕು ನಮಗೆ. ಇವು ಸಾಧನ ಷಟ್ ಸಂಪತ್ತಿ ಬೇಕಲ್ಲ. ಇದನ್ನು ಅಳವಡಿಸ್ಕೊಂಡಾಗ ನಮಗಿದು ಅನುಭವ ಬರ್ತದೆ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯಗಳು ಅಂದರು. ಆ ಸಾಧಕನಿಗೆ ಅವಶ್ಯವಾಗಿ ಇವು ಬೇಕಾದವು. ಇದು ಇಲ್ಲೂಲೇ ನಾವು ಅದನ್ನು ಅನುಭವ ಮಾಡ್ತೇನೆ ಅಂದ್ರೆ ಯಾರಿಗೂ ಸಾಧ್ಯನೇ. ಸೂಜಿತ್ವವನ್ನು ನಟ್ ಕಡ್ದಂಗೈತಿ ಅಂದಿದ್ರು ಅದು. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದದ ಇದನ್ನು ವೇದಾಂತದ ಅಭ್ಯಾಸವನ್ನು ಮಾಡ್ತೇನೆ ಅಂದ್ರೆ ಸೂಜಿತ್ವವನ್ನು ನಟ್ ಕಡ್ದಂಗೈತಿ, ಕೂಡ ತಗೊಂಡು ಕಷ್ಟ ಮಾಡ್ಕೊಂಡಂಗೈತಿ. ನೋಡಿ ಸಾಧ್ಯ ಎಂದು ಹೇಳಬೇಕಾದ್ರು. ಅದಕ್ಕೆ ನಾವು ಅಂತ ಒಂದು ವಿವೇಕ ನಮ್ಮಲ್ಲಿ ಜಾಗೃತಗೊಳಿಸಬೇಕು. ಆವಾಗ ವಿವೇಕದಿಂದ ನಮ್ಮಲ್ಲಿ ಇದು ವಿಷಯದಲ್ಲಿ ಉದಾಸೀನ ಭಾವ ಬರ್ತೈತಿ. ಇದನ್ನು ಬಿಟ್ಟಾಗಿದ್ರೆ ಅಭ್ಯಾಸ ನಡೀತೈತಿ. ಅದನ್ನು ಹಿಡ್ಕೊಂಡ ನಾ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಇದರಿಂದ ಬಿಡುಗಡೆ ಆದಾಗ ಅದರ ಒಳಗೆ ಆಂತರಿಕ ಅಭ್ಯಾಸ.
ಪ್ರಪಂಚ ತ್ಯಾಗದಿಂದ ಪಾರಮಾರ್ಥ. ಏನು ಪ್ರಪಂಚದಿಂದ ಪಾರಮಾರ್ಥ ಅಲ್ಲ, ಪ್ರಪಂಚ ತ್ಯಾಗದಿಂದ. ಆ ತ್ಯಾಗ ಒಂದನ್ನು ಹಾರಿಸ್ಬಿಟ್ಟಾರ, ಪ್ರಪಂಚದಿಂದ ಪಾರಮಾರ್ಥ ಅಷ್ಟೇ ಇಟ್ಟಾರ. ಯಾಕ್ರಿ? ಪ್ರಪಂಚ ತ್ಯಾಗದಿಂದ ಅದನ್ನು ಬಿಟ್ಟಾಗ, ಹೌದಿಲ್ಲ? ಈ ಊರಿಂದ ಈ ಊರಿಗೆ, ಪುಡುಕ್ಲಕಟ್ಟಿಯಿಂದ ಧಾರವಾಡಕ್ಕೆ ಅಂದ್ರೆ ಪುಡುಕ್ಲಕಟ್ಟಿ ಬಿಟ್ಟಾಗನ, ಯಾಕ್ರಿ? ದಾಡಕ್ಕೆ ಮುಟ್ಟಾಕ ಬರ್ತೈತಿ. ಅದನ್ನ ಹಿಡ್ಕೊಂಡು ಎಲ್ಲಿ ಹೋಗ್ತೀನಿ? ತ್ಯಾಗ ಮಾಡಲಿ ಬಿಡಲಿ ಹೋಗ್ತೀನಿ. ಆ ಊರಿಗೆ ಹೋಗ್ಬೇಕಂದ್ರೆ ಇದನ್ನು ಬಿಟ್ಟ ಇದನ್ನು ಬಿಟ್ಟಾಗ ಪ್ರಪಂಚ ಭಾವಿನೆಲ್ಲ ಹೊರಗಿನ ಬಹಿರ್ಮುಖ ವೃತ್ತಿ ಎಲ್ಲ ಬಂದಾದಾಗ ಇದನ್ನು ಅಂತರ್ಮುಖಿ ಆಗಿರ್ಲಿಕ್ಕೆ ಬರ್ತದೆ. ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಬರ್ತೈತಿ ಇದೆಲ್ಲರಿಗೂ. ಬಹಿರ್ಮುಖ ವೃತ್ತಿ ಅವಾಗ ಇದನ್ನು ಹಣಿಕೆ ಹಾಕೋ ಕೆಲಸ ಬರ್ತದೆ. ಬರೀ ಮುಂಜಾನೆ ಮಟ್ಟ ಮುದುಕಾಗೋ ಮಟ್ಟ ಬರೀ ಇದನ್ನ ಮಾಡಿದ್ದು ಬಹಿರ್ಮುಖ ವೃತ್ತಿ ಒಳಗೆ ನಿನ್ನ ಜೀವನ ಏನು ಲಾಭ ಆಯ್ತು ನೀವು ನೋಡಿ. ಇವನ್ನೆಲ್ಲ ಒಂದರ ದಿನ ಇವನ್ನ ಅಂತರ್ಮುಖ ವೃತ್ತಿ ಬಂದ್ ಮಾಡಿ ಇವನ್ನ ನೋಡ್ಕೋ, ಇವನು ಬಂದ್ ಮಾಡಿ ಹೆಂಗೈತಿ ಲಾಭ. ಇವನು ಮಾಡಿ ಏನು ಅಂತ ಮುಂಜಾನೆ ಸಂಜೆ ಮಟ್ಟ ಏನಾಯ್ತು ನೋಡು. ಒಂದು ದಿನದ ಇದನ್ನು ತೆಗೆದ್ರೆ, ಸಿಲ್ಕ್ ತೆಗೆದ್ರೆ ಸಡ್ಲು ಬಿಡ್ಲಾಗ ಮಾಡಿದ್ವಿ ಇದನ್ನು. ನಿದ್ದೆ ಹತ್ತು ಮಠ ಮಾಡಿದ್ವಿ, ಕಡೆಗೆ ದನು ಚಿಂತಿ ವ್ಯಸನ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೆ ಅದನ್ನು ಉಳಿತೈತಿ. ಅದನ್ನ ಮಾಡಿದೆ. ಹೊಸದು ಏನು ಮಾಡಿದ್ವಿ ನೀನು? ದನು ಆಗೋದು ಮಾಡಿದಲ್ಲ, ದನು ಕಳ್ಕೊಳ್ಳೋದು ಮಾಡಲಿಲ್ಲಲ್ಲ. ಅವರು ವಿಚಾರವಂತರು ಏನು ಮಾಡೋರು? ಎಂದು ದನುವಾಗದಂಥದ್ದನ್ನು ಮಾಡಿ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಭೋಗದಿಂದನೇ ದನುವಾಗೋದು. ಯಾಕೆ ನಾವು ದನಿತೇವೆ ಅನ್ನೋದನ್ನು ವಿಚಾರ ಮಾಡಿದ್ದೇನೆ. ನಿದ್ದೆ ಹೆಚ್ಚಾಗಿ ದನು ಆಗೈತೇನ? ನಿದ್ದೆ ಮಾಡಿ ದನದೇವ ಅನ್ನೋರು ಯಾರು ಅದಾರನ? ಎಚ್ಚರಿಕೆ ಒಳಗೆ ಬಾಳೆ ಮಾಡಿ ದನು ಆತಪ್ಪ. ನನಗೆ ಬೇಸರ ಆಗೈತ್ರಿ ಬಾಳೆ ಮಾಡಿದ. ನಿದ್ದೆ ಮಾಡಿ ಬೇಸರ ಆಗ್ತದೆ ಅನ್ನೋರ್ನ ಕೇಳಿರೇನೋ ಒಬ್ಬರು? ಏಕಾಗಲಿ ದನುವಾಗೂ ಪ್ರಸಂಗನ ಇಲ್ಲ, ಇಂದ್ರಿಯಗಳು ಇಲ್ಲ, ವಿಷಯ ವಸ್ತುಗಳು ಇಲ್ಲ. ಎಚ್ಚರಿಕೆಗೆ ಬಂದ ಕೂಲೆ ಇವೆಲ್ಲ ಅದಾವ. ಇವುಗಳ ಸಂಪರ್ಕ ಮಾಡಿ ದನು ಮಾಡ್ತಾನೆ. ಬಂದ್ ಮಾಡೋದನ್ನ ವಿಚಾರದಿಂದ ಬರ್ತೈತಿ. ಅದು ವಿವೇಕ ಜಾಗೃತ ಆದಾಗ ಇದೆಲ್ಲ ಅನಿತ್ಯತಿ, ದುಃಖ ರೂಪಿ ಐತಿ ಅನ್ನೋದು, ಇಂದ್ರಿಯಗಳ ವ್ಯಾಪಾರ ಅನ್ನೋದು ಹೊಳೆದಾಗ ಬಂದ್ ಮಾಡಿದನ. ಯಾಕ್ರಿ? ದನು ಆಗೋದನ್ನ ತಪ್ಪಿಸ್ಕೊತಾನ. ನೀ ದನಿಬೇಕಂತಿರೋ ದನು ಆರಿಸ್ಕೋಬೇಕಂತಿರೋ? ನಿಮಗೆ ದನು ಆರಿಸ್ಕೋಬೇಕಂದ್ರೆ ಬಿಡಬೇಕು ಅದನ್ನ. ಇದನ್ನ ಮಾಡೇ ನಾವು ದನು ಆರಿಸ್ಕೋಬೇಕಂತ ಹೊಂಟೇವ್ ನಾವು, ಇಂದ್ರಿಯಗಳ ಚಟ ಮಾಡಿ. ಅಕ್ಕತ್ತೇನ್ರಿ ಇದನ್ನ ದನು ಹೋಗಿ ತೃಪ್ತಿ ಐತೆ ನಿನಗೆ? ಏನ್ ಮಾಡಿದ್ರೆ ತೃಪ್ತಿ ಆಕೈತಿ? ಎಲ್ಲಾನು ಮಾಡಿದೆ, ಈಗ ಅದನ್ನ ಸಮಾಧಾನ ಯಾಕಿಲ್ಲ ಅಂದ್ರೆ ಅದರಿಂದ ಇಲ್ಲ. ಬಹಳಷ್ಟು ದುಡ್ಡು ಗಳಿಸಿದೆ, ಧನ ಕನಕಾದಿಗಳಿಂದ ಇಲ್ಲ, ಆ ಮಕ್ಕಳು ಮರಿಂದನೂ ಇಲ್ಲ, ಹೌದಿಲ್ಲ? ಬಹಳಷ್ಟು ಕೀರ್ತಿ ಗಳಿಸೋದ್ರಿಂದನೂ ಇಲ್ಲ. ಏನ್ ಮಾಡಿದ್ರು ಈ ಜಗತ್ತಿನಾಗ ದನು ಹಾಕೈತಿ. ಅದಕ್ಕೆ ಇದ್ರ ಗೊಡವಿ ಕೈ ಬಿಟ್ಟು ನಮ್ಮೊಳಗ ನಾವು ಉಳ್ಕೊಂಡಾಗ ದನು ಹೋಗ್ತೈತಿ. ನಾನಾ ಅದೇನನ್ನು ತಿಳುವಳಿಕೆ ಮಾಡ್ಕೊಳಕ ಹೊರಗಿನ ಕಂತ್ರಾಟ ಅದಕ್ಕೆ ಬೇಕಾಗೈತಿ. ನಮ್ಮನ್ನು ನಾವು ತಿಳ್ಕೊಳಕ ಹೊರಗಿನ ಕಂತ್ರಾಟಕ್ಕೆ ಬಿದ್ದೆ ಅಂದ್ರೆ ನಿನ್ನ ತಿಳ್ಕೊಳಕ್ ಬರ್ತೈತೇನೋ? ಹೊರಗಿನ ಕಂತ್ರಾಟ ಇಂದ್ರಿಯಗಳ ಮಜಾ. ಅವನು ಆದಷ್ಟು ಬಾಹ್ಯ ಇದರಿಂದ ಹಿಂದಕ್ಕೆ ಸರಿ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರದಿಂದ ಹಿಂದಕ್ಕೆ ಎಷ್ಟೇ ಸರಿತಿ ಅಂತರ್ಮುಖಿ ಹಾಕಿ ಆಗ ನಿನಗೆ ಸಾಧನ ಮಾಡಕ್ ಬರ್ತೈತಿ. ಅದು ಮಾಡೋದು ಇದನ್ನು ಮಾಡೋದು ಅಂದ್ರೆ ಸಾಧ್ಯ. ಬಹಿರ್ಮುಖ ವೃತ್ತಿ ಬಂದ್ ಮಾಡಿದಾಗ ಅಂತರ್ಮುಖ ವೃತ್ತಿ ಒಳಗಿದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಪೂರ್ಣ ಅದನ್ನು ಕೈ ಬಿಡಬೇಕು. ಸ್ವಲ್ಪ ಉಳಿಯದಂತೆ ವಾಸನ ಹೊರಗೆ ಹಣಿಕೆ ಹಾಕ್ಬೇಕನ್ನೋ ವಾಸನ ಇಂದ್ರಿಯದ ವಾಸನ ಉಳಿಬಾರ್ದು. ನೋಡುವುದಿರ್ಲಿ, ಕೇಳುವುದಿರ್ಲಿ, ಮೂಸಿ ನೋಡುವುದಿರ್ಲಿ, ಮುಟ್ಟುವುದಿರ್ಲಿ, ಈ 5 ಇಂದ್ರಿಯಗಳಿಗೆ ಒಂದೇ ಎಳ್ಕೊಂಡು ಹೋದವು ಅಂದ್ರೆ ಅಷ್ಟು ಚಾಲು. ನಾನು ಹೊರಗೆ ಹೋತಂದ್ರೆ ಒಳಗೆ ಬರೋದು ಜಡ ಆಯ್ತು. ಹೌದು, ಸರಿಗಾಡೋದು ಚಾಳಿ ಬಿತ್ತಂದ್ರೆ ಯಾಕ್ರಿ? ಅದು ಮನ್ಯಾಗ ನಿಂದಿರೋದೇ ಇಲ್ಲ, ಒಳಗೆ ಬರೋಕೆ ಹೋಗೋದಿಲ್ಲ, ಬರೀ ಹರಿಗಾಡೋದ ಸರಿಗಾಡೋದು. ಬಹಿರ್ಮುಖ ವೃತ್ತಿ ಒಳಗೆ ಅಂತರ್ಮುಖಿ ಆಗಕ್ಕಲ್ಲ ಅಂತ ಮನಸ್ಸು ಬಿಟ್ಟು ಇರಕಾಕೈತಿನ. ಒಂದು ಅರ್ಧ ನಿಮಿಷ ಬಿಟ್ಟಿರಿ ನೋಡೋಣ ಬಹಿರ್ಮುಖ ವೃತ್ತಿಯಿಂದ, ಅವಾಗ ನಿನಗೆ ದೊಡ್ಡ ಲಾಭದ. ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಅಂತ. ನಿಮ್ಮ ನೆನಪು ಮಾಡ್ಬೇಕಾದ್ರೆ ನೀವು ಯಾರು ಆನಂದದ ನೆನಪಿನಾಗ ಇರ್ಬೇಕನ್ನೋ ವ್ಯಾಪಾರ ಬಂದ್ ಮಾಡೋದು.
ಒಂದು ಅರ್ಧ ನಿಮಿಷ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ನೋಡೋಣ, ಅದನ್ನ ಆಕೈತಿ ಆಗೋದಿಲ್ಲ. ಹೊರಗಿಂದ ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಆದರೆ ಇದನ್ನು ಬಂದ್ ಮಾಡಿ ನಿಂದಿಸಕ್ಕಾಗೋದು. ಸೈ ತೀರಿಸಲಾಗದು ನಿಮಿಷಾರ್ಧವಿ ಮನವ. ಎಂತೆಂಥವ ಅಘಟಿತ ಘಟನೆಗಳನ್ನು ನಾವು ಮಾಡುವುದು. ಧರೆಯನ್ನೆಲ್ಲ ಅಜಿನದಂತೆ ಸುರುಳಲಬಹುದು. ಚರ್ಮ ಸುತ್ತಿದಂಗೆ ಭೂಮಿನ ಸುತ್ತಬಹುದು. ಅದು ಶರದಿಯನ್ನು ಒಚ್ಚರೆ ಒಮ್ಮೆ ಪಾನು ಮಾಡಲಬಹುದು. ಒಂದು ಭವಿಷ್ಯಾಗ ಸಮುದ್ರ ಕುಡಿದು ಬಿಡ್ಬೋದು, ಭಕ್ಷಿ ಮಾಡಿ. ಯಾಕ್ರಿ ಅಂತ ಅದನ್ನು ಮಾಡಬಹುದು. ಮೇರುಗಿರಿಯನ್ನು ಅಂಗುಷ್ಟ ಕೊನೆಯಲಾಣಲಬಹುದು. ಹಿಮಾಲಯ ಪರ್ವತವನ್ನು ಕೆರ್ಬೇಳಿನಾಗಿ ನೆಗುವುದು. ಆದರೆ ಇದನ್ನು ಮನಸ್ಸನ್ನು ಅದರಿಂದ ಹಿಂದಕ್ಕೆ ಸರಿಸಿ ಅಂತರ್ಮುಖಿ ಮಾಡೋದು ಭಾಳ ಕಠಿಣ. ಸೈ ತೀರಿಸಲಾಗೋದು ನಿಮಿಷ. ಇಂಥವೆಲ್ಲ ಮಾಡೋದು ಹಗರ, ಇದನ್ನು ಮಾಡೋದು ಭಾಳ ಕಠಿಣ. ಅಂದಾಗ ನಮಗಿದು ಅನುಭವ ಕೊಡುವುದು. ನೋಡೊಮ್ಮೆ ಮನಸ್ಸನ್ನು ನಿಲ್ಲಿಸಿ ನೋಡೋದು. ಅದು ಇಲ್ಲೇ ನಮಗಿದು ಹಂಗ ಆಕೈತಿನ. ತನ್ನುವ ದಂಡಿಸದೆ ಮನವ ಖಂಡಿಸದೆ ಸ್ವರ್ಗವನ್ನು ರಾಂಡಿ ಆಳವಳೆ ಸರ್ವಜ್ಞ. ಬನ್ನಿಸಿನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಲೇ ನಾವು ಅದನ್ನು ಅನುಭವ ಮಾಡ್ತೇವೆ. ಮಾತಾಡಕ್ ಬರ್ತೈತಿ, ಅದನ್ನು ಬಂದ್ ಮಾಡಕ್ ಆಗೋಲ್ಲ. ತಡೆಯಲಿಕ್ಕೆ ಪಸಿಗೆ ಬೀಳ್ತೀಯಲ್ವ. ಏನು ಕಂಡ್ರು ಹೊಳ್ಳಿ ನೋಡ್ಬಾರ್ದು. ಹೌದಿಲ್ಲ. ಆ ವ್ಯಾಪಾರ ಕಡೆ ಉದಾಸೀನ ಆಗಿತ್ತಂದ್ರೆ ಅದ್ರ ಹಕ್ಕಿಕೈತಿ ಗೊತ್ತಾದವ ಅದ್ರ ಬಗ್ಗೆ ಉದಾಸೀನ ಆಗುತ್ತೆ. ಈ ಬೇಕಾದ ಕಂಡತೆ ಅಂದ್ರೆ ಸುಧಾ ನದರೆತ್ ಸುಧಾ ನೋಡ್ರಿ. ದೋಷ ದರ್ಶನ ಆದವ ವಿವೇಕವಂತ. ನಾವು ಅವಿವೇಕಿಗಳು ಸಿಕ್ಕಿತ್ತು ಸಿಗಾಕಿಲ್ಲೋ, ಬರೇ ಅದಕ್ಕಾಗಿ ಹುಟ್ಟಿಟ್ಟು ಬರಾಕ್ತೇವೆ. ಅದರಾಗ ಸುಖ ಸಿಗ್ತದೆ. ವಾಸನ ಎಳ್ಕೊಂಡು ಬರ್ತದೆ, ಊಟ ಕಸ್ತದೆ. ಮತ್ತೆ ಸುಖ ಬುದ್ಧಿ ಇತ್ತಂದ್ರೆ ಅದ್ರಾಗ ರಾಗ, ಅದೇ ಭವಕ ಬೀಜ ಪ್ರೀತಿ. ಯಾರ್ಯಾರಿಗೆ ಎದೆದ್ರಾಗ ಪ್ರೀತಿ ಐತಿ ಅಲ್ಲೇ ಹುಟ್ಟ ಕಸ್ತದೆ. ಎಳ್ಕೊಂಡು ಬಂದು ಆ ವಾಸನ ಎಳ್ಕೊಂಬಂದು ಅಲ್ಲೇ ಹುಟ್ಟಿಸ್ತದೆ. ಮಾಡಿದ ಕರ್ಮ ಎಳ್ಕೊಂಬರ್ತೈತೆ ಅಲ್ಲಿ. ಮನಸ್ಸಿನಾಗ ವಿಷಯದಿಂದ ಸುಖ ಸಿಗ್ತೈತೆ ಅಂತ ಏನು ತುಂಬ್ಕೊಂಡು ಕುಂತಿರಲ್ಲ, ಅದನ್ನು ಖಾಲಿ ಮಾಡಿ. ಅವಾಗ ಮನಸ್ಸು ಸ್ವಚ್ಛಕೈತಿ, ನಗ್ನ ಮನಸ್ಸು. ಅವಾಗ ಹೊಸದಾಗೇನು ಪಡಿಬೇಕಾಗಿಲ್ಲ, ರೆಡಿನೇ ಇರ್ತೈತಿ. ಅದು ಸಾಮಾನು ಅಷ್ಟೇ ತೆಗೆದು ಕೆಲಸ. ಬೈಲಂತಿದ್ದು ಎಲ್ಲಿ ತಂದು ತುಂಬಬೇಕಾಗಿಲ್ಲ, ಅದನ್ನು ರೆಡಿ ಐತಿ. ಅದು ನಮ್ಗೆ ಯಾಕೆ ಬೈಲೆ ಜಗ ಇದಾಗೈತಿ ಅಂದ್ರೆ ತುಂಬ್ಕೊಂಡು ಕುಂತೀವನ್ನೆಲ್ಲ. ಹಂಗೆ ಮನಸ್ಸಿನಾಗ ಎಲ್ಲ ತುಂಬ್ಕೊಂಡು ಕುಂತದ್ದು ಕೈ ಬಿಡು, ಆರಾಮಿನ ಅನುಭವ ನಿನಗಾಗೈತಿ. ಹೊಸದಾಗಿ ಅದನ್ನು ಪಡಿವಿ ಯಾವಾಗಲೂ ಐತೆ. ಅದು ಬೈಲು ಹೊಸದಾಗಿ ತಂದು ತುಂಬಬೇಕಾಗಿಲ್ಲ, ಅದನ್ನು ಐತೆ. ಸಾಮಾನುಗಳೆಲ್ಲ ತುಂಬ್ಕೊಂಡು ಅದಕ್ಕೆ ನಿನಗೆ ಬೈಲಿಲ್ಲ. ನನಗೆ ಯಾವಾಗಲೂ ಇವನು ತುಂಬ್ಕೊಂಡು ಕುಂತಿಯಲ್ಲ ಮನಸ್ಸಿನಾಗ, ಅನಾತ್ಮ ವಿಚಾರಗಳನ್ನೆಲ್ಲ ಕೈ ಬಿಡ್ಬಿಡು. ಅಲ್ಲಿ ಆನಂದದ ಅನುಭವ ನಿನಗಾಗೈತಿ ಇರ್ತೈತಿ. ಬಿಟ್ಟಾಗ ಸಿಗ್ತೈತೆ. ನಮಗೆ ನಮ್ಮ ಸಮಾಧಾನ ಶಾಂತಿ ನಮ್ಮಲ್ಲೇ ಐತೆ ಅನ್ನೋದು ಅನುಭವ ಕೊಡಕ್ಕೆ ಶುರು. ನೀವು ಹೊಸದಾಗಿ ಎಲ್ಲಿಗಾರ ಹೋಗಿ ಯಾರಿಂದಾರ ಅದನ್ನು ಪಡಿಬೇಕಾಗಿಲ್ಲ, ಯಾವುದೇ ಕರ್ಮ ಮಾಡಬೇಕಾಗಿಲ್ಲ. ಸಾಮಾನು ತೆಗೆದು ಹೋಗಿ ಹಿಡಿದುಕೊಂಡದನ್ನೆಲ್ಲ ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ನಿನ್ನ ಭಾವದಾಗ ಆನಂದದ ಭಾವದಾಗ ಇರಾಕ್ ಬರ್ತದೆ. ಈ ಪ್ರಯತ್ನ ನಾವು ಮಾಡಬೇಕಾಗಿತ್ತು ನಿರಂತರವಾಗಿ. ಅನುಭವಗಳೆಲ್ಲ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲಪ್ಪ. ಯಾವಾಗಲೂ ಇದ್ದದ್ದನ್ನು ನಾವು ತಿಳ್ಕೊಂಡು ಇದ್ದಕ್ಕಿದ್ದಂಗೆ ಉಳ್ಕೋಬೇಕಾಗಿತ್ತು. ಈ ತೋರಿಕೆ ಬೆನ್ನು ಹತ್ತಿ ಅಂದ್ರೆ ಅದನ್ನು ಅನುಭವ ಮಾಡ್ಕೊಳಕ್ಕಾಗಲ್ಲ. ಅದು ಬದಲಾವಣೆ ಆಗೋದು, ಅದು ತೋರಿಕೆ. ಅದು ಮೊದಲು ಖಾಲಿ ಇದ್ದಾಗ ಏನು ಅನ್ಕೊಂಡ, ನಾನಾ ಆನಂದ ಸ್ವರೂಪ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಮೊದಲಿಗೆ. ಅನ್ಯ ಭಾವನೆಗಳನ್ನೇನೂ ಇದ್ದಿದ್ದಿಲ್ಲ, ಅವಾಗ ಅನ್ಯ ಕಲ್ಪನೆಗಳು ಏನೂ ಇಲ್ಲದಾಗ ಅವಾಗ ಆನಂದ ಸ್ವರೂಪನ ನಾನಿದ್ದೇನೆ ಅನ್ನೋದು ಅನುಭವ ಎಲ್ಲರಿಗೆ ಅದ. ಅದಕ್ಕೆ ಮೊದಲಿಗೆ ಬಂದದ್ದು ಅದು, ನಾನು ಆನಂದ ಸ್ವರೂಪನಿದ್ದೇನೆ ಪ್ರಥಮ ಅನುಭೂತಿ. ಅದು ಅದನ್ನು ಮರೆತು ಏನೇನು ತುಂಬಿಕೊಂಡ ಇದನ್ನು ಚಟ ಕಲ್ಕೊಂಡು ಕುಂತಿದ್ದ ಅಸಮಾಧಾನ ಶುರುವಾದ ನೋಡಿ. ಹನ್ನೊಂದಿರ್ತ ಕೂಸಿದ್ದಾಗ ಯಾವ ಚಟನೂ ಕಲ್ತಿದ್ದಿಲ್ಲ, ಅವಾಗ ಆರಾಮನೇ ಇದ್ದ. ಅವಾಗ ಸಿಹಿ ಉಪ್ಪು ಖಾರ ಅದ್ರ ಬಗ್ಗೆ ಏನು ಹೆಸರೇ ಇರಲಿಲ್ಲ. ಆಯಾ ಪದಾರ್ಥಗಳನ್ನು ತಿಂಬುವುದರಿಂದ ತಿನ್ನುವ ಆಶೆ ಹೋಗ್ತೇನ್ರಿ.
ಇಲ್ಲಿ ತನಕ ತಿನ್ಕೊಂತ ಬಂದೆ ಅಲ್ಲ, ಏನೇನು ತಿನ್ಬೇಕು ಅನ್ನೋದೆಲ್ಲ ಮುಗಿಸಿ ಅದು ಹೆಚ್ಚಾಕತಿಲ್ಲೋ ಅದನ್ನ ತಿನ್ಬೇಕಪ್ಪ, ಇನ್ನ ಅದನ್ನ ಇದಕ್ಕಿಂತ ಭಾಳ ಚಲೋ ಆಗೈತಿ. ಹಂಗ ನಮನಿ ತಿನ್ಕೊಂತ ಅಡ್ಡಾಡ್ತಿಯಲ್ಲ, ತಿನ್ನೋದ್ರಾಗ ಸುಖ. ನಾಲಿಗೆ ರುಚಿ ಅಂಗಳ ದಾಟ್ರಿ ಮುಗಿತ್ಲಿ ಅಂತಿದ್ರು ಅಂತ ಶಿವಾನಂದಜ್ಜ ಅವ್ರು. ಮುಗಿತಿಪ್ಪ, ಅಂಗಳದಾಗಿದ್ದಾಗ ರುಚಿ ಹಿಂದಕ್ಕೆ ಬಿತ್ತಂದ್ರೆ ಏನದು ರುಚಿ ಇಲ್ಲ, ಏನು ಹಾಳಾಗಿ ಅದು ಬೇಕಾದಿರ್ಲಿ, ಅದೇನು ಅದು ಸ್ವಾದ ತಪ್ಪಿ. ಇಲ್ಲೇ ಅಂಗಳದಾಗ ಅಷ್ಟ ಅದು ನಾಲಿಗೆ ರುಚಿ, ಅದ ಸುಖರೂಪ ಅಂತ. ಏನ್ ನಾಲಿಗೆ ಏನೈತಲ್ಲ, ಅದಕ್ಕೆ ಬೆನ್ನು ಹತ್ತಿದ ತೀರ್ಕೊಂಡು ಏನೇನು ಎಲ್ಲೆಲ್ಲಿ ಒಯ್ತೈತಿ, ಏನೇನು ಮಾಡಾಕಸ್ತದೆ, ನಾಲಿಗೆ ರುಚಿಗೆ ಬೆನ್ನು ಹತ್ತಿದ ಏನ್. ಶರೀರ ಆರೋಗ್ಯ ದಶೆಯಿಂದ ಊಟ ಮಾಡ್ತಿರೋ, ನಾಲಿಗೆ ರುಚಿ ದಶೆಯಿಂದ ಮಾಡ್ತಿರೋ? ಹೌದಿಲ್ಲ, ಭಾಳ ರುಚಿ ಮಾಡಿದ್ರೆ ಜಗ್ ತಿಂತೀಯ, ಜಗ್ ತಿಂದ ಕೂಡಲೇ ಶರೀರ ಹೊಟ್ಟಿ ಅದಕ್ಕೆ ಬರ್ತೈತೆ, ಆರೋಗ್ಯ ಎಲ್ಲ ಕೆಟ್ಟು ಹೋಗೈತಿ. ಭಾಳ ರುಚಿ ಅದು ಮಾಡ್ಕೊಂತ ತಿನ್ನಾಕೈತಿ. ಕಡಿಮೆ ತಿನ್ನಕ್ಕೆ ಆಗುದಿಲ್ಲ ಅದು, ಭಾಳ ರುಚಿ ಆತಂದ್ರೆ ಏನು ಭಾಳ ಚಲೋ ಆಗೈತೆ ಹಾಕಂತ ಅಷ್ಟ ಆಯ್ತಂದ್ರೆ ಸಾಕು ಮರ ನನಗಿದಂತ. ಹೌದಿಲ್ಲ, ಆರೋಗ್ಯ ಇರ್ತೈತೆ ಅದು ಮನುಷ್ಯ. ಏನ್ ರುಚಿಯಾದ ಹೊಡೆ ಚಿಮಿ ಹಲಗಾವ್ ಹತ್ತಿ ಬಿಡ್ತಂದ್ರೆ ಅದ ಕೇಳುದಿಲ್ಲ ಅದು. ಏನ್ ಮನುಷ್ಯನ ಸ್ವಭಾವ ತಿನ್ನು ಚಾಳಿಯನ್ನು ಹೊಡೆದು ರುಚಿಯಾದ ಪದಾರ್ಥಗಳನ್ನು ತಿನ್ನೋದು. ದಿನ ಒಂದು ನಮೂನೆ ರುಚಿ ಉಂಡು, ಅದ್ರ ಬೆನ್ನು ಹತ್ತಿದ ಅಂದ್ರೆ ಶರೀರ ಎಲ್ಲ ಕೆಟ್ಟೋಕೈತಿ, ಎಲ್ಲ ಹಾರಿ ಹಿಡ್ದೋಕೈತಿ. ತಿಂದಿದೆ ಅಂದ್ರೆ ಅದ್ರ ಪರಿಣಾಮ ಆಗೈತಿ ಇರ್ತೈತಿ ಅದು. ಬದುಕು ಸಂಬಂಧ ತಿಂತಿರೋ ಏನು ರುಚಿ ಸಂಬಂಧ ತಿಂತಿರೋ? ಯಾಕ್ರಿ ಅದ್ರ ಸಂಬಂಧ ಬದುಕು, ತಿನ್ನೋದಕ್ಕಾಗೆ ಬದುಕೋದಪ್ಪ ನಾವು. ಕಮ್ಕಂಬಂದು ತಿನ್ಬೇಕನ್ನೋ ಆಶೆ ಯಾಕೆ ಬಂದೀವಿ? ಹೌದಿಲ್ಲ, ಕೂಸಿದ್ದಾಗ ಯಾವುದು ಇದ್ದಿದ್ದಿಲ್ಲ, ಅವಾಗ ಹೆಂಗಿದ್ದು ನೋಡಿ, ಆರಾಮೇನಿತ್ತು. ಅವಾಗ ತಾಯಿ ಮಲಿ ಹಾಲಿಗೆ ಒಗ್ಗರಣೆ ಹಾಕಿದ್ರು ನಾವು, ಹಂಗ ಸಪ್ಪನ ಹಾಲು ಕುಡಿತಿದ್ದೆವು, ಎಷ್ಟು ಆರಾಮಿದ್ದೆ ಅವಾಗ. ತಾನೇ ಆನಂದ ಗಣನೆಂಬ ಆತ್ಮ ಸುವಿಚಾರ, ಶರೀರ ನಾಶ ಆಗುವವರೆಗೂ ಇದನ್ನು ಮಾಡ್ಕೊಂತ ಇರ್ಬೋದು. ಎಡಬಿಡದೆ ನಡಿಬೇಕು. ನಾನು ಆನಂದ ಸ್ವರೂಪ ಇದ್ದೇನಪ್ಪ, ವಿಷಯ ವಸ್ತುಗಳು ಆನಂದ ಸ್ವರೂಪ ಅಲ್ಲ. ನನಗೆ ಬೇಕಾದ ವಸ್ತು ನಾನು ಅದನ್ನು ನನ್ನಲ್ಲಿ ಐತಿ, ನನಗೆ ಬೇಕಾದದ್ದು ಅನ್ಯದ್ರಾಗಿಲ್ಲ ಅನ್ನೋ ವಿಚಾರ ಎಡಬಿಡದೆ ಒಳಗಿದು. ಶರೀರ ಪ್ರಾಣವಾಯು ಹೋಗೋವರೆಗೂ ಇದು ಒಳಗೆ ಆಂತರಿಕವಾಗಿ ನಡಿಬೇಕು ಅಭ್ಯಾಸ. ಏನು ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ ಅನ್ನೋ ವಿಚಾರ ನಿರಂತರವಾಗಿ ನಡಿಬೇಕು ನೋಡಿ. ಅಂದಾಗ ಏನಾರ ನಮಗೆ ಹೊಳೆದ್ರೆ ಹೊಳಿತು, ಹೊಳೆದಿದ್ರಿಲ್ಲ. ಈ ಪ್ರಯತ್ನದೊಳಗೆ ತೊಡಗಿದ್ರೆ ಏನು ವಿಷಯಗಳ ನೆನಪಿಟ್ಕೊಂಡು ಕುಂತೆ ಅಂದ್ರೆ ಬುದ್ಧಿ ಸಮಸ್ಥಿತಿ ಅನ್ನುವಂಥದ್ದು ವಿಷಮ ಆಕತಿ. ಸಮದ ಕಡೆ ಎಲ್ಲ ಕೊಟ್ಟಾಗ ಸಮ ಆಕತಿ. ವಿಷಮದ ಎಲ್ಲ ತೊಳೆ ತುಂಬ್ಕೊಂಡು ಕುಂತಿ, ಬುದ್ಧಿ ಸಮ ಆಗಂದ್ರೆ ಎಲ್ಲಿ ಆಗ್ಬೇಕ್ರಿ? ಆನಂದ ಸಮಾಧಾನೋ ಏನು ವಿಷಮದನೋ? ಅದು ಶ್ರುತಿ ಏನು ಹೇಳ್ತದ? ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವುದು ದೋಷ ಇಲ್ಲದ್ದು ಸಮವಾದದ್ದು ಯಾವುದೈತಿ ಅದು ಬ್ರಹ್ಮ ಸ್ವರೂಪ, ಅದು ಆನಂದ ಸ್ವರೂಪ. ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂದ, ಯಾವುದು ದೋಷ ಇಲ್ಲದ್ದು ಸಮವಾದದ್ದಕ್ಕೆ ಬ್ರಹ್ಮ ಅಂದಾರು ಹೊರತು ಸದೋಷಂ ಹಿ ವಿಷಮಂ ಹಿ ಬ್ರಹ್ಮ ಅಂತಂದಿಲ್ಲ. ಏನ್ ದೋಷದಿಂದ ಕೂಡಿದ್ದು ವಿಷಮವಾದದ್ದು ಬ್ರಹ್ಮ ಅಂದಿಲ್ಲ. ಯಾವುದು ದೋಷ ಇಲ್ಲದ್ದು ಸಮವಾದದ್ದಕ್ಕೆ ಬ್ರಹ್ಮ ಅಂತ. ಹೇಡಿಗಳು ಯಾರು ಅಂದ್ರೆ ವಿಷಯಾದಿಗಳಲ್ಲಿ ಆಸಕ್ತಿ ಉಳ್ಳವರು. ಧೀರರು ಅಂದ್ರೆ ಅದರಾಗ ಆಸಕ್ತಿಯನ್ನು ತೆಗೆದು ವೈರಾಗ್ಯವನ್ನು ಹೊಂದಿದ, ಅದರ ದೋಷವನ್ನು ಕಂಡವು. ಎಲ್ಲಿಯೋ ಒಬ್ಬರು ಧೀರರು ಅಂತ. ಅಂತರ್ಮುಖ ವೃತ್ತಿಯೊಳಗೆ ಆನಂದವನ್ನು ಕಂಡುಕೊಳ್ಳವರು. ಕಶ್ಚಿತ್ ಧೀರ ಆವೃತ್ತ ಚಕ್ಷು,
ಅಂದ್ರೆ ಅಂತರ್ಮುಖ ವೃತ್ತಿ ಒಳಗೆ ಆನಂದವನ್ನು ಕಂಡುಕೊಳ್ಳೋರು ಭಾಳ ಎಲ್ಲಿಯೋ ಒಬ್ರು ಅವರು ಧೀರರು ಅಂತ, ಅವರ ಧೈರ್ಯಶಾಲಿಗಳು ಅಂತ. ಏನು ಇದಕ್ಕೆಲ್ಲ ಹೊರಗೆ ಹುಡುಕವ ಹೇಳಿ ಅವ ಬಲಹೀನ ಅವ ಅಂತ. ಬಲಹೀನರು ಯಾರು ಅಂದ್ರೆ ಇಂದ್ರಿಯಗಳು ಬೆನ್ನು ಹತ್ತವ್ರು, ಇಂದ್ರಿಯಗಳು ಚಟಕ್ಕೆ ಬಿದ್ದವ ಬಲಹೀನ ನಾವು. ಅವಾಗ ಬಲಹೀನ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದವಂಗಿದ್ದು ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಹೇಡಿಗಳಿಗೆ ಇಂದ್ರಿಯಗಳಿಗೆ ವಶವರ್ತಾದಂಥ ಹೇಡಿಗಳಿಗೆ ಹೊಂದಕ್ಕಾಗ ಇದ ಬೇಕಪ್ಪ ನಮ್ಗೆ, ಇದ ನಮ್ಮ ಸರ್ವಸ್ವ. ಇಂದ್ರಿಯಗಳ ಮಜಾ ಮಾಡೋದು ಜೀವನ ಅಂತ ತಿಳ್ಕೊಂಡು ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಪಡಿ ಚಗಡಿನಿ ಅಂತ. ಅವೆಲ್ಲ ಕೈ ಕೊಟ್ಟಾಗ ನಮಗೆ ಅನುಭವ ಬರ್ತೈತಿ. ಏನು ಯಪ್ಪ ಇದನ್ನು ನಂಬ್ಕೊಂಡು ಬಂದು ಪಡ್ತೈತೆ ಅಂತ. ಎಷ್ಟು ಇದನ್ನು ಗಟ್ಟಿ ಹಿಡ್ಕೊಂಡು ಬುದ್ಧಿ ಅದನ್ನು ನಿನಗೆ ಅಷ್ಟು ಸಂಕಟ ಕೊಡೋಕೆ ಚಾಲು ಮಾಡ್ತಿದ್ದಾರೆ ಹಿಡ್ಕೊಂಡು ಕುಂತ. ಮೊದಲ ವಿಚಾರವಂತರು ಮೊದಲೇ ಅದರಿಂದ ದೂರ ಸರ್ಸು. ಅದರ ಇಂದ್ರಿಯ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೊಳ್ಳೋ ಪ್ರಯತ್ನ ನಾವು ಮೊದಲಿರ್ತಾಬೇಕದು. ಒಮ್ಗಿಲೇ ಬಿಡೋದು ಭಾಳ ಕಠಿಣ ಆಗಿದೆ. ಅದನ್ನೆಲ್ಲ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗೋದಲ್ಲ. ಕ್ರಮೇಣ ಅದು ಅಭ್ಯಾಸದಾಗ ದುಟ್ಕೊಂತ ಇದನ್ನ ಸಂಬಂಧ ತಪ್ಪಿಸ್ಕೊಂತ ಬರ್ಬೇಕು ನೋಡ್ರಿ. ಅದು ರೂಢಿ ಬೇಕು. ಅಭ್ಯಾಸಗತ ಆದಾಗ ಅನುಭವ ಬರ್ತೈತಿ. ವಿಷಯಾದಿಗಳಲ್ಲಿ ಆಸಕ್ತಿ ಇಲ್ಲದವರು ಮತ್ತು ಅಮೃತತ್ವವನ್ನು ಪಡೆಯಲು ಇಚ್ಛಿಸುವವರು ಧೀರರು ಅಂತ. ಸುದರ್ಶನ ಅಂತ ಎದಕ್ಕಂತಾರೆ? ತ್ರಿಕಾಲ ಬಾಧ್ಯವಾದಂಥ ತಿಳುವಳಿಕೆಗೆ ಅದಕ್ಕೆ ಸುದರ್ಶನ, ಸಮ್ಯಕ್ ದರ್ಶನನು ಅಂತಾರೆ. ಆ ಕಡೆ ಸುದರ್ಶನ ಚಕ್ರ ಅಂತ ಯಾಕ್ರಿ? ಸುದರ್ಶನ ಚಕ್ರ ಬಿಟ್ಟಂದ್ರೆ ಅದರ ಕಡೆ ತಿರುಗುವಂಗೆ ಮಾಡಿದವ ಅಂತ. ಒಳ್ಳೆ ವಸ್ತುವಿನ ಕಡೆ ಲಕ್ ಕೊಡುವಂಗ. ಹೌದಿಲ್ಲ? ಅವಾಗಿದೆಲ್ಲ ಅನರ್ಥಗಳೆಲ್ಲ ತಪ್ಪಬೇಕು. ವಿವೇಕನ ಅದ. ಸುದರ್ಶನ ಅಂದ್ರೆ ವಿವೇಕಕ್ಕೆ ಅಂತಾರೆ. ಹೌದಿಲ್ಲ? ವಿವೇಕದ ಸನ್ನೆ ಬೆರೆಸಿ ನೋಡುವಂತ ಅದಕ್ಕೆ ಸುದರ್ಶನ. ಅದ್ರ ಕಡೆ ಲಕ್ ಕೊಡುವಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗುತ್ತೆ. ಮನವನ್ನು ಜಯಿಸಿದ ಯೋಗಿಯವರನ್ನು ಅಪಾರವಾದ ಜ್ಞಾನ ಸಂಪತ್ತಿಗೆ, ಆತ್ಮ ಸಂಪತ್ತಿಗೆ ಸ್ವಾಮಿಯಾಗಿರುವನು. ಹೌದು, ವಿಚಾರದಿಂದ ಅದನ್ನು ನಿಗ್ರಹ ಮಾಡ್ಕೊಂಡವ ಯಾವಾಗ ಬೇಕೋ ಅವಾಗ ಅದರ ಆನಂದದ ಅನುಭವ ಮಾಡ್ತಾನೆ. ಶೂನ್ಯ ಸಂಪಾದನೆ ಅಂದರೆ ಆತ್ಮನಿಗೆ ಅತಿರಿಕ್ತವಾಗಿರ್ತಕ್ಕಂಥದ್ದು. ಶೂನ್ಯವನ್ನು ತಿಳಿಯಾವ ನೀನು ಅಂದಿಂದ ಅದು ನೀನು ಬೇರೆ ಐತೆ. ಅದು ಹೌದಿಲ್ಲ? ನೀನ ಬೇರೆ, ಆ ಶೂನ್ಯನ ಬೇರೆ. ಶೂನ್ಯವನ್ನು ತಿಳಿಯಾವ ನೀನು, ನಿನಗೆಲ್ಲೈತಿ ಶೂನ್ಯ. ಅದು ಎದುರಿಟ್ಟು ತಿಳಿತಿ, ಅದು ಜಡ. ಅದ ಶೂನ್ಯ ಸಂಪಾದನೆ ಅಂದ್ರೆ ಏನು? ಅದು ಯಾವುದೂ ಇಲ್ಲದ ನೀನು ತಿಳಿಯಾವ. ನೀನು ಶೂನ್ಯ ಅಲ್ಲ. ನೀ ಇಲ್ದಂಗೆ ಯಾವಾಗ ಆಗೋದಿಲ್ಲ. ಏನು ಇಲ್ಲ ಅನ್ನೋದು ತಿಳಿತೀಯಲ್ಲ ನೀನು. ತಿಳಿಯಾವ ನೀ ಹಂಗೆ ಶೂನ್ಯಕ್ಕೆ. ಅದನ್ನು ಮೀರೈತಿ ನೀನು. ಯಾಕ್ರಿ? ಎಲ್ಲಿ ತನ್ನಲ್ಲೇ ತನ್ನ ಆಧಾರದ ಮೇಲೆ ತೋರಿದಂಥ ತನ್ನ ತೋರಿದಂಥ ಈ ಶರೀರದಿಂದ ನಿನ್ನ ಇರುವಿಕೆಗೆ ಏನೂ ಲಾಭವಿಲ್ಲ, ಹಾನಿನೂ ಇಲ್ಲ. ಬೇಕಾದಂಗೆ ತೋರ್ಲಿ ಅದು. ಯಾಕ್ರಿ? ಜಗತ್ತನ್ನ ನಿನ್ನಲ್ಲಿ ತೋರೈತೆ. ತೋರಿರೂ ನಿನಗೇನೂ ಮಾಡಿಲ್ಲ, ಮಾಡ್ಲಿಕ್ಕೆ ಆಗೋದನೇ ಇಲ್ಲ. ಈ ಅಜ್ಞಾನದಿಂದ ತೋರೈತಿ ಮರಿವೆಯ ಮೂಲಕ. ಅರಿವಿನ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದಕ್ಕೆ ಈ ಅಸ್ತಿತ್ವನೇ ಉಳಿದಿಲ್ಲ. ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ ಒಂದಾದವನು, ಬೇರೆ ಬೇರೆ ಅದಾವ. ಬಯಕೆಗಳು, ವಿಷಯದ ಇಚ್ಛಾ ಎಲ್ಲರಿಗೂ ಒಂದಾದಲ್ಲ. ಪ್ರತಿಯೊಬ್ಬರಿಗೆ ಅದು ಅದನ್ನು ಕಳ್ಕೊಳ್ಳಿಕ್ಕೆ ಮಾರ್ಗನೂ ಎಲ್ಲರಿಗೂ ಒಂದಾಯ್ತು. ಕಾಮಕ್ರೋಧಾದಿಗಳು ಎಲ್ಲರಿಗೂ ಒಂದಾದವ, ಅದನ್ನು ಕಳ್ಕೊಳ್ಳಿಕ್ಕೆ ಮಾರ್ಗನೂ ಎಲ್ಲರಿಗೂ ಒಂದಾಯ್ತು. ಅದನ್ನು ಕಳ್ಕೊಳ್ಳಿಕ್ಕೆ ಮಾರ್ಗ ಅಂದ್ರೆ ವಿವೇಕವಂತರ ಸಂಧಾನ ಮಾಡಬೇಕು. ವಿವೇಕದ ಸನ್ನೆ ಬೆರೆಸಿ ನೋಡು. ಇದು ಸರಿಯೋ ತಪ್ಪು ಅನ್ನೋದು ನಿನಗೆ ಗೊತ್ತು. ವಿವೇಕಕ್ಕೆ ನಾವು ಮುಖ ಕೊಡಲಿಲ್ಲ ಅಂದರೆ ನಮಗೆ ಇದರಿಂದ ಏನು ಸರಿಯಾಗುತ್ತೆ? ದೋಷ ದರ್ಶನ ಆಗುವುದಿಲ್ಲ.
ಅವು ಎಲ್ಲರಿಗೆ ಕಾಮಕ್ರೋಧಾದಿಗಳು ಒಂದಾದವ, ನಿವಾರಣೆ ಮಾಡ್ಕೊಳ್ಳೋ ಉಪಾಯನೂ ಒಂದಾದ ಮ್ಯಾಗ ಎದ್ರ ಸಂಬಂಧ ಬಡ್ದಾಡ್ತೀರಿ ನೀವು? ಬೆಕ್ಕದಂಥ ಶಾನೆ ಅದಾನಂದ ಸುಧಾ ವಿಷಯದ ವ್ಯಾಮೋಹದಿಂದ ಪಾರೋದು ಭಾಳ ಕಠಿಣ ಅದ. ಹಂಗಂತ ಹೇಳಿ ಎಲ್ಲೋ ಒಬ್ಬರಿಗೆ ಆಗುದಿಲ್ಲ, ಎಲ್ಲರಿಗೆ ಆಗ್ತದಲ್ಲಪ್ಪ ಇದು. ವಿಷಯದ ವ್ಯಾಮೋಹ ಬಿಟ್ಟಿರಾಕ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಜನ್ಮ ಜನ್ಮಾಂತರ ಪುಣ್ಯ ಮಾಡುವ ಅಭ್ಯಾಸ ಮಾಡಿ ವಿವೇಕವನ್ನು ಜಾಗೃತ ಮಾಡ್ಕೊಂಡು ಅವಾಗ ಇದರಿಂದ ಏನು ಸರಿಯಾಗಿ ಬರ್ತದೆ. ಏನು ವಿಷಯಾದಿಗಳನ್ನು ಬಿಡುವುದು ಬೇಕಾಗಿಲ್ಲ, ನೀವು ಅವುಗಳಲ್ಲಿ ಮೋಹ ಬುದ್ಧಿಯನ್ನು ಬಿಡಬೇಕಾಗೈತಿ. ಅವೇನು ಮಾಡುವ? ಜಡ ವಸ್ತುಗಳನ್ನು ಬಿಟ್ಟರೆ ಮೋಹ ಹೋಗೈತೆ ನಿನಗೆ? ಮೋಹ ತೆಗೆದು ಹಾಕಿರ್ಬಾರ್ದು, ಜಡ ವಸ್ತುಗಳು ಇರುವಲ್ವ ಹೋಗಲ್ಲ, ಅದೇ ಅದಕ್ಕೆ ಬೇಕಾಗೈತಿ. ಇದ್ದು ಇಲ್ಲದಂಗೆ ಇರ್ತಾನ, ಹಚ್ಕೊಳ್ಳೋದಂಗ. ಅವು ವಿಷಯ ಭೋಗದಾಗ ಮಧ್ಯದಾಗ ಇದ್ರೂ ಸುಧಾ ಅವ್ಗೆ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಏನು ಅವನಲ್ಲಿ ವಿವೇಕ ಜಾಗೃತಿ ಇರ್ತಾನೆ. ವಿಷಯಾದಿಗಳು ತೋರುವಂಗ ತೋರ್ತಾವ, ಅವುಗಳ ಸ್ವಭಾವ. ನಾವು ಅವುಗಳಲ್ಲಿ ಸುಖ ಸಿಗತೈತೆ ತಗೋರು ಬೆನ್ನತ್ತಿ. ಎಲ್ಲಿ ನೀವು ವಿಶ್ರಾಂತಿಯನ್ನು ಹೊಂತಿದ್ದಿ ದಿನನಿತ್ಯ? ಈ ಶರೀರ ವಿಷಯ ವಸ್ತುಗಳಲ್ಲಿ ಹೊಂತೀವೋ ಅವು ಯಾವ ಇಲ್ಲದಲ್ಲಿ ಹೊಂತೀವಿ ನೀವು ವಿಶ್ರಾಂತಿ? ಶರೀರದಾಗ ವಿಶ್ರಾಂತಿ ಈ ಶರೀರ ಹಿಡ್ಕೊಂಡು ಇರೋಕ್ಕಾಗತ್ತೇನ್ರಿ? ವಿಶ್ರಾಂತಿ ಎಲ್ಲಿ ಹೊಂತೇವೆ ನಾವಾಗಿದ್ದಾಗ ವಿಶ್ರಾಂತಿ. ಶರೀರ ನೀವಾಗಿದ್ದಾಗ ನಿನಗೆಲ್ಲಿ ವಿಶ್ರಾಂತಿ ಐತಿ? ಶರೀರ ನೀನಾಗೋದು ಬಿಡು, ನೀನಾಗಿರೋದು ಕಲಿ, ಅಂದ್ರೆ ನಿನಗೆ ವಿಶ್ರಾಂತಿ ಇರ್ತೈತಿ. ಮೂರ್ಖ ಮನುಷ್ಯನು ಯೌವನಾವಸ್ಥೆಯಲ್ಲಿ ಅನಂತ ವಿಲಾಸಗಳಿಂದ ಕೂಡಿದಂಥ ಚಂಚಲ ಚಿತ್ತದಿಂದ ರಾಗದ್ವೇಷಗಳಿಂದ ಅನೇಕ ದುಃಖಗಳನ್ನು ಅನುಭವಿಸುವ. ಹೌದು, ಹರಿಯದವಿದ್ದಾಗ ಭಾಳ ಗದ್ದಲ. ಯಾಕೆ ಅವಾಗ ಕಾಮನ ಕಾಟ ಹೆಚ್ಚಿರ್ತೈತೆ. ಅವನು ಏನು ಮಾಡಲಿ ಏನು ಬಿಡಲಿ, ಮದ ಬಂದಂಗೆ ಆಗಿರ್ತೈತಿ ಅದಕ್ಕೆ. ಯೌವನ ಮದ ಯಾಕ್ರಿ? ಹರಿದವಿದ್ದಾಗ ಏನೆಲ್ಲ ಏನು ಮಾಡಿದ್ರು ಅವ್ಗೆ ಇದು ಅನ್ಸೋದು. ದಿನನಿತ್ಯ ವಿಶ್ರಾಂತಿ ನಮ್ಮೊಳಗೆ ನಾವು ಹೊಂತೇವಿಲ್ಲ. ಯಾವ ವಸ್ತುಗಳ ಸಂಬಂಧ ಇಲ್ಲವಲ್ಲ, ನಾವು ಆರಾಮಿರ್ತೀವಿ. ಬೆನ್ನಿಗಡಿಯೊಳಗಿನ ಮಜ್ಜಿಗೆ ಒಳಗಿನ ಬೆನ್ನಿ ಏನಿದೆ ನೋಡ್ರಿ, ಅದು ಪೂರ್ತಿ ಯಾವಾಗ ಮುಳುಗ್ತೈತಿ ಅವಾಗ ಪಾಪ ಹೆಚ್ಚಾಗಿ ಜಗತ್ತೆಲ್ಲ ಲೋಪ ಆಗಿ ಹೋಗ್ತೈತಿ. ಮೊದಲು ಭಾಳ ತೇಲ್ತಿತ್ತಂತ, ಈ ಕ್ರಮೇಣ ಒಂದಷ್ಟೇ ಉಳ್ದೈತಿ. ಈಗ ಅದಷ್ಟು ಕಾಣ್ಲಂಗ ಆದ್ರೆ ಮುಗಿದು ಹೋಗ್ತಂತ. ಕಾಲಜ್ಞಾನ ಹೇಳ್ಕೊಂತ ಬಂತ, ಅವಾಗ ಜಗತ್ತೆಲ್ಲ ಪಾಪ ಹೆಚ್ಚಾಗಿ ಲೋಪ ಆಗ್ಬೇಕು. ಏನು ಅದನ್ನ ಹೆಂಗೆ ಕಂಡು ಹಿಡಿದಿದ್ದ ನೋಡ ಹೋಗಿ. ಮಜ್ಜಿಗೆನ ಬೆಣ್ಣೆ ಯಾವಾಗ ಕಾಣ್ದಂಗೆ ಆಕೈತಿ ಅವಾಗ ಜಗತ್ತೆಲ್ಲ. ಈಗ ನಾಟ ಯಾಕೆ ತೇಲ್ತೈತಿ ಅಂತ ಒಂದು ಇಟ್ಟಿಟ್ಟು ಕಾಣ. ಏನು ಮಂದಿ ಭಾಳ ಕುಡಿಸಿರೋದು ಅಂತ ಕಾರಣ ಸ್ವಚ್ಛ ಆಕೈತೇನ್ರಿ? ಭಾಳ ಮಂದಿ ಕುಡಿಯಲ್ಪ ಇವತ್ತಂತ. ಯಾಕ್ರಿ? ಭಾಳ ಮಂದಿ ನಮಗೆ ಲೈಕ್ ಮಾಡಿದ್ರೆ ಆಕೈತೇನ ಜ್ಞಾನ? ಅದನ್ನ ನೋಡ್ತಿರ್ತಾವೆ, ಎಷ್ಟು ಮಂದಿ ಲೈಕ್ ಮಾಡಿರಪ್ಪ ನನಗೆ ಇದನ್ನ, ಹೌದಿಲ್ಲ? ಅದನ್ನ ತಗೊಂಡು ಏನು ಮಾಡವ? ಅದೊಂದು ಆಸೆ, ದರಿದ್ರ ಆಸೆ. ಹೌದು, ಅದೊಂದು ವ್ಯಾಪಾರ ಬುದ್ಧಿ. ಜಗತ್ತೆಲ್ಲ ಮಚ್ಚಿಲೆ ಹೊಡಿವಲ್ರು. ಜನರು ಬೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ವರೇ. ಜನರು ಮೆಚ್ಚದರೆ ಶಿವನಿನ್ನ ಬಿಡುತ್ತೇನೆ ಮರುಳೇ. ಜನ ಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದಿ, ಮಣಕ್ಕಂಜಿ ನಡೆಯುವುದೇ ಚಂದ. ಮಣಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರ್ಯಾದನಲ್ಲ. ನಿನ್ನೊಳಗಿದ್ದದ್ದು ಸಮಾಧಾನ ಕಳ್ಕೋತೀನಿ, ಜನರನ್ನ ಮೆಚ್ಚಾಕ ಹೋಗಿ ಅದನ್ನ ಮಾಡಕ್ಕೆ ಹೋಗ್ಬೇಡ. ಯಾಕೆ ಸಾಮಾನ್ಯವಾಗಿ ಜನರೆಲ್ಲ ವಿಷಯಾವಲಂಬಿ ಜಗತ್ತು. ಅನುಕೂಲ ಆದರೆ ಒಳ್ಳೆ ಹೊಗಳ್ತಾರೆ, ಪ್ರತಿಕೂಲ ತೆಗಳ್ತಾರೆ. ಬಲ್ಲವರು ಹೌದನ್ಬೇಕು, ಬಲ್ಲವರು ಅಹುದೆಂದು ಬಣ್ಣಿಸುವ ವರ್ತನವನ್ನು.
ಹೌದು, ತಿಳಿದವರು ಬಲ್ಲವರು ಅಥವಾ ಯಾರು ತಿಳಿದವರು ಜ್ಞಾನಿಗಳು ಹೌದು ಅನ್ನಬೇಕು. ಏನ್ ಹಂಗೆ ನಿನ್ನ ಆಚರಣೆ ಇರಬೇಕು ಅಂತ. ಏನ್ ಅಂತಹ ಪರಿಶುದ್ಧವಾದ ಆಚರಣೆ ಅದನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕ. ಏನ್ ಪ್ರಯತ್ನ ಮಾಡಿದ್ರೆ ಆಕೈತಿ, ಎಲ್ಲರಿಗೆ ಆಕೈತಿ. ಅದು ನಮ್ಮಂಥವ್ರಿಗೆ ಹೆಂಗಾದೈತಿ ಅಂತ ಒಮ್ಮಿಗಿಲೆ ಬಿಟ್ಟು ಬರ್ಬೇಕಾಗಬೇಕಲ್ಲ. ಮೊದಲಿನ ಎಲ್ಲ ಚಾಳಿ ಎಂತೆಂಥವದಾವ ನೋಡು ನಾವು ಆಚರಣೆ, ದುರಾಚರಣೆ ಹೇಗ್ರಿ, ಒಳ್ಳೆ ಆಚರಣೆ ಇಲ್ಲ ಇಲ್ಲ. ಮತ್ತು ಅದರ ಫಲ ಸಿಗಂದ್ರೆ ಏನು ಸಿಗ್ಬೇಕ್ರಿ? ಒಳ್ಳೆಯ ಆಚರಣೆ ಇದ್ರೆ ಒಳ್ಳೆಯ ಫಲ ಒಳ್ಳೆಯ ಸಿಗ್ತೈತಿ. ದುರಾಚರಣೆಯಿಂದ ನಮಗೂ ಇದು ಸಿಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ನಿಷಿದ್ಧ ವ್ಯವಹಾರ ಮಾಡಿದ್ರೆ ಆಕೈತೇನು? ಅದರ ಎಷ್ಟೊತ್ತಿರ್ತೈತಿ. ಒಳ್ಳೆಯ ಆಚರಣೆ ಮಾಡಿದ್ರೆ ಅದು ಹೋಗ್ತೈತಿ. ಅದರಿಂದ ನಿನಗೆ ಅಂತಃಕರಣ ಸ್ವಚ್ಛ ಹೋಗ್ತೈತಿ. ಜ್ಞಾನ ಮಾಡ್ಕೊಳಕ್ ಬರ್ತೈತಿ. ಜ್ಞಾನ ಮಾಡ್ಕೊಂಡಾಗ ನಿನಗೆ ಅತ್ಯಂತ ದುಃಖ ನಿವೃತ್ತಿ. ಏನು ವಶಿಷ್ಠ ರಾಮ ವಶಿಷ್ಠರ ಆಶ್ರಮದೊಳಗಿದ್ದೆ. 2 ವರ್ಷಗಳ ಕಾಲ ಸಮಾಧಿ ಒಳಗಿದ್ದವು. ಏನು ಸಮಾಧಿಯಿಂದ ಉತ್ಥಾನ ಆಗಿ ವಶಿಷ್ಠರ ಆಜ್ಞೆ ಮೇರೆಗೆ ರಾಜ್ಯ ಕಾರ್ಯಭಾರ ಮಾಡ್ಲಿಕ್ಕೆ ಹೋದ. ನಿನ್ನಿಂದ ಜಗತ್ತಿಗೆ ಕಲ್ಯಾಣಕೈತಪ್ಪ ನೀನು. ಹೌದಿಲ್ಲ? ಪೂರ್ಣ ಸ್ಥಿತಿಯನ್ನು ಹೊಂದಿದ ನಂತರ ರಾಜ್ಯ ಕಾರ್ಯಭಾರ ಮಾಡಿದ. ಅವಾಗ ಅವಾಗ ರಾಮ ರಾಜ್ಯ ಆತೆಲ್ಲ. ಏನು ಆದರ್ಶ ಪುರುಷ ಅನಿಸ್ಕೊಂಡ ರಾಮ. ಸತ್ಪುರುಷರ ಸಂಘ ಏನದ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ದೊಡ್ಡ ಲಾಭ. ಇಲ್ಲಾಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಎಷ್ಟು ಮಂದಿ ಲಾಭ ಮಾಡ್ಕೊಂಡ್ರಿ? ಮಹಾತ್ಮರ ಸಂಘ ಬರೇ ಹೊರಗಿನ ವ್ಯವಹಾರ ಕೆಟ್ಟ ದುರುಪಯೋಗ ಮಾಡ್ಕೊಂಡ್ರಿ. ಎರಡನೇ ಕಡೆ ಮಾಡಿದ ಪಾಪ ಸತ್ಪುರುಷರಲ್ಲಿ ಬಂದ ನಿವಾರಣೆ ಆಗ್ತೈತಿ. ಇಲ್ಲಿ ಮಾಡಿದ ಪಾಪ ಎಲ್ಲಿ ಹೋಗಿ ಕಳ್ಕೊತೀನಿ? ಮರ್ತು ಇಲ್ಲಿ ಚಂದಾಚಾಯ ನಡಿಬಾರ್ದು. ಎಚ್ಚರಾದ ಕೂಡಲೇ ವಶಿಷ್ಠರ ಆಶ್ರಮ ನನಗೆ ಕಣ್ಣೆದುರಿಗೆ ಬೇಕು. ಸಾದಾ ಗುಡಿಸಲ ಯಾಕ್ರಿ? ಭವ್ಯವಾದ ಬಂಗಲೆ ನಂದು ಅದು ಇದು ಮಾಡಕ್ಕೆ ಕಲ್ಪನಾ ಹಂಗೆ ಕನಸು ಕಾಣ್ತಿರ್ತೇವೆ ನಾವು. ಹಂಗಾದ್ರೆ ಸುಖ ಸಿಗ್ತೈತೆ ಅಂತ. ಹೌದಿಲ್ಲ? ಎಲ್ಲಿ ನೆಮ್ಮದಿನೇ ಇಲ್ಲ ನೀನು. ಅವ್ರು ಹೆಂಗೆ ಒಂದು ಇದ್ರಾಗಿದ್ರಿ ಜೀವನ ಹೆಂಗೆ ಸಾಗಿಸಿದ್ರು? ಮಹತ್ವ ಕೊಡ್ಲಿಲ್ರಿ ಹೊರಗಿನ ಇದಕ್ಕೆ. ಅವರು ತೋರಿ ಎಳಗೋದು ಬಿಡಿದ್ರ ಸಂಬಂಧ ಮಾಡೋದೆಲ್ಲ ವ್ಯಾಪ್ತಿ. ಅದು ಗುಡ್ಡಕ್ಕಲ್ಲು ಹೊತ್ತಂಗ. ಇನ್ನೂ ಇದನ್ನ ಮಾಡ್ಬೇಕಂತ ಚಂದ ಮಾಡ್ಬೇಕಂತ ಹೊಂಟೀನಿ. ಇದ್ರ ಬೆಣ್ಣ ಚಂದ ಮಾಡಕ್ಕೆ ಹೋಗಿ ಚೌಗೆಟ್ಟು ಹೋದೀನಿ. ಸಮಾಧಾನ ಶಾಂತಿಯನ್ನು ಕಳ್ಕೊಂಡು ಕುಂತೀನಿ. ಅದಕ್ಕೆ ಎದೃಚ್ಛೆ ಏನಿರ್ತದೆ ನಮ್ಮ ಪ್ರಾರಬ್ಧಕ್ಕೆ ಹೋಗೋದಾಗ ಅದು ಇದ್ದಷ್ಟಾಗ ಹೆಚ್ಚಿದ್ದು ಮಾಡಕ್ಕೆ ಅವ್ರು ಮಾಡ್ತಾರಂತ ನೀವು ಮಾಡಕ್ಕೆ ಹೋಗ್ಬೇಡಿ. ಅವು ಮಾಡ್ಯಾನಲ್ಲ ನಾನು ಮಾಡಿಬಿಡು ಅಂದಾನು ಕದೆ ಮಾಡಿದವ ಏನು ಜ್ಞಾನಿ ಅನ್ನೋ ಶಾನಿ ಅನ್ನೋ ಅದು ಬಲ್ಲವ್ರನ್ನ ದಾರಿ ಹಿಡೀನಿ. ಅವ್ರು ಹೊಂದ್ಯಾರ ಅಂದ್ರೆ ನೀನು ಅದನ್ನು ಹೊಂದಕ್ಕೆ ಪ್ರಯತ್ನ ಮಾಡಿ. ಸಮಾಧಿಯನ್ನು ಹೊಂದಿದ್ರಿಲ್ಲ, ಅಜ್ಞಾನವನ್ನು ಕಳ್ಕೊಂಡಿಲ್ಲ. ಅವರು ಮಹಾಜನ ಪಂಥ ಎಂದ್ರೆ ಅದು ಬಲ್ಲವರು ದಾರಿ ಹಿಡಿ. ಮಹಾಜನ ಅಂದ್ರೆ ಬಲ್ಲವರು. ಬಹಳ ಮಂದಿ ಅಲ್ಲ. ಬಹಳ ಮಂದಿ ಸುಡುಗಾಡ ದಾರಿನ ಹಿಡಿದಿರ್ತಾರೆ. ಯಾಕ್ರಿ? ಹೆಚ್ಚಾಗಿ ಯಾವ ಮಹಾತ್ಮರ ಶೃಂಗಾರದೊಳಗಿದ್ರೆ ತೋರಿಸಿ ನೀವು. ಚಂದಾಚಾಯ ಮಾಡ್ಕೋತ ಕೂತ್ರೆ ಇದ್ದೀತೇನ್ರಿ? ಅಧ್ಯಾತ್ಮ ಒಳಗಿರ್ತೈತಿ. ಚಂದಾಚಾಯ ಹಜಗಿಡಿತಂದ ಮನ್ಯಾಗ. ಇದಕ್ಕೆ ಬಿದ್ದೆ ಅಂದ್ರೆ ಹೋತ ನಿನಗೆ. ಚಂದಕ್ಕೆ ಬಿದ್ದೆ ಅಂದ್ರೆ ನೀನು ಏನು ಹೊರಗಿನ ಚಂದ ತಗೊಂಡು ಏನು ಮಾಡ್ತೀನಿ? ನಿನ್ನೊಳಗೈತಿ ಚಂದ. ಸುಂದರವಾದಂಥ ವಸ್ತು ನೀನು ಅದೇನು ಬಿಟ್ಟು ಅನ್ಯದ್ರಾಗ ಕಲ್ಪಿಸ್ಕೊಂಡು ಕೂತಿ. ಅವೆಲ್ಲ ವಿಕಾರ ಆಗಿ ನಾಶ ಆಗುವಂಥ ವಸ್ತುಗಳು ಅವೇನು ಸುಂದರ ಆಗ್ತವು?
ಎಂದೂ ಕೆಡಲಾರ್ದಂಥ ವಿಕಾರ ಆಗಲಿದ್ದಂಥ ವಸ್ತು ಅದು ಸುಂದರವಾದ, ಅದ ನೀನೇ ಸುಂದರ ಅಂತ. ಸತ್ಯವೇ ಸುಂದರ ಅಂತ. ಸತ್ಯಂ ಶಿವಂ ಸುಂದರಂ ಅಂತ ಯಾಕಂದ್ರೆ ಈ ತೋರಿಡುವುದು ಯಾವುದು ಸುಂದರವಾದದ್ದಲ್ಲ. ನಾವು ಶಿವಾನಂದರ ದರ್ಶನಕ್ಕೆ ಹೋಗಿದ್ದೀವಿ. ಶಿವಾನಂದರನ್ನ ಯಾರು ನೋಡಿರಿ ಹೇಳಿ? ಬರೀ ಮ್ಯಾಗಿನ ಹಂಗೆ ನೋಡಿದ್ರಿ. ಏನಾಯ್ತು ಅದು ನೋಡಿರಿ, ಏನಾಯ್ತು? ಅದು ನಿಜವನ್ನ ತಿಳಿದಂಗೆ ಆತನ ಶರೀರ ದರ್ಶನ ಒಳಗೆ ನಿನ್ನ ಆತ್ಮದರ್ಶನ ಆಗ್ಬೇಕಾಗಿದೆ ಎಲ್ಲರಿಗೂ. ಏನು ಮಹಾತ್ಮರಾದವರೆಲ್ಲ ಶರೀರ ತಿದ್ದಕ್ಕೆ ಹೋದ್ರನ್ರಿ ಅವರು. ಶರೀರ ತಿದ್ದಾವ ಅಧ್ಯಾತ್ಮನ ಅಲ್ಲ ಅವ. ಅದು ಹೆಂಗೈತೆ ಹಂಗೆ. ಅಷ್ಟಾವಕ್ರ ಮುನಿಗಳು ತಿದ್ದಕ್ಕೆ ಹೋಗಲಿಲ್ಲ ಅದನ್ನ. ಅಷ್ಟು ನಮೂನಿ ವಿಚಿತ್ರ ಹೆಂಗಂಟ ನಮೂನಿ ಡೊಂಕ ಡೊಂಚಿಕೆ ಇತ್ತು. ಹೌದಿಲ್ಲ? ಅದು ತಿದ್ದಕ್ಕೆ ಹೋಗಲಿಲ್ಲ ಅವರು. ಜ್ಞಾನ ಮಾಡ್ಕೊಂಡ್ರು, ತಮ್ಮನ ತಾವು ತಿದ್ಕೊಂಡ್ರು. ಏನು ಹೃದಯ ಪರಿವರ್ತನೆ ಆಗ್ಬೇಕಾದ್ರೆ ಭಾಳ ಕಠಿಣ ಅದ. ನಿಷ್ಠೆಯಿಂದ ನೀ ಅಭ್ಯಾಸದಾಗ ತೊಡಗಿರಿ, ಏನಾರೇ ಆಗ್ಬೋದು, ಪರಿವರ್ತನೆ ಆಗ್ಬೋದು. ಜೀವ ಈ ಅಜ್ಞಾನದಿಂದ ದೇಹನ ತಾನು ಅಂತ ಗಟ್ಟಿ ಹಿಡ್ಕೊಂಡ್ಬಿಟ್ಟ. ವಿಷಯದ ಆಶಯ ಏನೈತಲ್ಲ ಒಂದ ಶರೀರ ನಾಶ ಮಾಡ್ತೈತಿ. ಇದು ಈಗಿನ ವಿಷ ಒಂದ ಶರೀರ ತಗೊಂತೈತಿ ಅದು. ಆದ್ರೆ ವಿಷಯಗಳೆಂಬ ವಿಷ ಏನೈತಲ್ಲ ಎಷ್ಟು ಜನ್ಮ ಆಹುತಿ ತಗೊಂಡೈತಿ. ಏನು ಈಗ ವಿಷದ ಇವನ್ನೆಲ್ಲ ತಗೋತಾನಲ್ಲ, ಆತ್ಮಹತ್ಯೆ ಮಾಡ್ಕೊಳಕ್ ಒಂದು ಶರೀರ ಹೊಟ್ಟ ತಗೋತೈತಿ. ಈ ವಿಷಯಗಳೆಂಬ ವಿಷ ಅದು ನಿನಗೆ ಏರ್ತಿ ಅಂದ್ರೆ ನಿನಗೆ ಎಷ್ಟು ಜನ್ಮ ತಗೊಂಡ್ರು ಅದು ಸಾಲುವಲ್ಲು. ಎಷ್ಟು ಜನ್ಮ ಆದ್ರೆ ಆ ವಿಷ ತಗೊಂಡ ಬದುಕಾಗುತ್ತೆ. ಏನು ಮನಸ್ಸಿನಾಗ ಅದನ್ನು ನಾವು ತಗೊಂಡ್ಬಿಟ್ಟೇವೆ, ವಿಷಯ ಚಿಂತನ ತೊಡಗಿಬಿಟ್ಟೇವೆ, ಅದ ಪ್ರೀತಿಯಾಗಿಬಿಟ್ಟೇವೆ. ನಂಜು ಬೆರೆಸಿದ ಸವಿಯೂಟ ಅಂತ ಯಾಕೆ ಹೇಳಿದ್ರು? ಇಂದ್ರಿಯ ಸಂಪರ್ಕ ಭೋಗ ವ್ಯವಹಾರ ಇದೆಲ್ಲ ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅದು ವಿಷದಿಂದ ಕೂಡಿದ್ದು ಅಂತ. ಏನು ನಂಜು ಬೆರೆಸಿದ ಸವಿಯೂಟ, ಎಲ್ಲದ್ರಿಗೂ ವಿಷ ಮಿಶ್ರಿತ. ಏನು ಕ್ರಮೇಣ ನಿನಗೆ ಗೊತ್ತಾಗದಂಗೆ ನೀನು ಕೊಲ್ತೈತಿ ನೋಡೋದು. ಹೌದಿಲ್ಲ? ಸ್ಲೋ ಪಾಯ್ಸನ್ ಅಂತಿರಲ್ಲ. ಹಗರ್ಕ ನಿನ್ ಗೊತ್ತಾಗ್ಲಂಗೆ ನೀನು ನಿನ್ನೆಲ್ಲ ನಾಶ ಮಾಡಾಕತ್ತ. ಅದ್ರ ಬೆನ್ನು ಹತ್ತಿದವ. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ರಾಗದ್ವೇಷಗಳನ್ನು ಕಳ್ಕೊಂಡಂಥವ್ರು ಎಷ್ಟು ಜನರು ಸಿಗ್ತಾರೆ ಹೇಳ್ರಿ? ನಾಶ ಮಾಡ್ಕೊಂಡವ್ರು ಎಷ್ಟು ಮಂದಿ ಇದ್ದಾರೆ ರಾಗದ್ವೇಷಗಳನ್ನು? ಅಜ್ಞಾನದಿಂದ ದೇಹವನ್ನೇ ತನ್ನ ಸ್ವರೂಪವೆಂದು ಜೀವಾತ್ಮ ಗಟ್ಟಿ ಹಿಡ್ಕೊಂಡು ಕೂತಾರೆ. ನೀನಾದ್ರೆ ಇದನ್ಯಾಕೆ ಬಿಡ್ತೀಯ ಹಂಗಾರೆ? ಅಂದ್ರೆ ಎಷ್ಟೋ ಶರೀರಗಳು ಬಿಟ್ಟು ಬಂದಿಯಲ್ಲ. ಬಿಟ್ಟು ಯಾಕೆ ಬಂದೇವನಂದ್ರೆ ನೀ ಅಲ್ಲದ್ದು ಇಲ್ಲ. ನಮಗೆ ಬೇಕಾದದ್ದು ಎಲ್ಲಿದೆ ಅನ್ನೋದು ಎಷ್ಟು ಜನರು ವಿಚಾರ ಮಾಡಿರಿದೆ ನೀವು? ಯಾವಾಗ ವಿಚಾರ ಮಾಡೋರು ಹೇಳಿ? ಇಂಥಲ್ಲೇ ಐತಿ ನಮಗೆ ಬೇಕಾದದ್ದು, ನಮ್ಗೆ ಬೇಕಾದಂಥ ಸುಖ ಶಾಂತಿ ಇಂಥಲ್ಲೇ ಐತಿ ಅನ್ನೋದು ಗಟ್ಟಿ ತಿಳುವಳಿಕೆ ಆಗ್ಬೇಕು ನೋಡ್ರಿ. ಅನ್ಯದ್ರಾಗ ಹರಿದಾಡೋದು ಅವಾಗ ಬಂದ. ಎಲ್ಲಿ ಹೋದ್ರೂ ಸಿಗುವಲ್ಲ, ಚಂಚಲಕೈತಿ ಮನಸ್ಸು ಅಂದ್ರೆ ಇನ್ನೂ ಅದ ಅನುಭವ ಬರುವಲ್ಲ. ವಿಧಿವತ್ ಅಧ್ಯಯನ ಮಾಡಿದರೆ ಶಾಸ್ತ್ರ ಅಧ್ಯಯನ ಸಾರ್ಥಕ ಆಗೈತಿ. ಕ್ರಮವತ್ ಅಭ್ಯಾಸ ನಡಿಬೇಕದು.
ದೇಹವಿದ್ದರೂ ಇರದಿದ್ದರೂ ಮಹಾತ್ಮರ ಸ್ಥಿತಿ ಅದು ಒಂದೇ ಅದ. ಅರ್ಥ ಕಾಮ ಇವು ಮೂರು ಏನದಾವ ನೋಡ್ರಿ, ಪುರುಷಾರ್ಥ ಅಲ್ಲ ಮೋಕ್ಷ ಹೊಂದೋದು ಒಂದ ಪುರುಷಾರ್ಥ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿದೆ ಪುರುಷಾರ್ಥ ಸಿದ್ಧಿಗಾಗಿ. ಪುರುಷಾರ್ಥ ಸಿದ್ಧಿ ಆಗ್ಬೇಕಂದ್ರೆ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ಒಂದೇ ಇருக்கு ದಾರಿ. ವಶಿಷ್ಠರ ಆಶ್ರಮದಂಗೆ ಯಾವುದಾವ್ ತೋರ್ಸದ್ ನಾವು. ಹೊರಗಿನ ಆಡಂಬರ ಏನು ಇಲ್ರಿ, ಅಗದಿ ಸಾದಾ ಜೀವನ. ವಶಿಷ್ಠರ ಜೀವನ ಅಗದಿ ಸಾದಾ ಜೀವನ, ಆಡಂಬರ ಮಾಡ್ಕೊಂಡ್ರೆ. ಹೌದು, ಒಳಗ ಆಂತರಿಕವಾಗಿ ಉದಾತ್ತ ಚಿಂತನ ಇದೆ. ಅಂದಾಗ ಟೈಮ್ ಸಿಗ್ತೈತಿ ನಮಗೆ ಸಾದಾ ಜೀವನ ಸಾಗಿಸಿದಾಗ ಅದನ್ನ ಅಭ್ಯಾಸ ಮಾಡಕ್. ನೀ ಲಕ್ಸರಿ ಜೀವನ ಅದನ್ನ ಮೇಂಟೈನ್ ಮಾಡ್ರಾಗೆ ಹೋಗ್ಬಿಡ್ತೈತಿ ಅಂದ. ಹೌದಿಲ್ಲ? ನಮ್ಮ ನಮೂನಿ ಬೇರೆ ನಮೂನಿ ಒಂದ ನಮೂನಿ ಯಾಕೆ ಇದ್ದಿದ್ರಾಗ ತಗೊಂಡು ನಮಗೆ ವೇಳೆ ಸಿಗ್ತೈತಿ. ಏನ್ ಅಗದಿ ಆಡಂಬರ ಜೀವನ ಹೈಫೈ ಜೀವನ ಸಾಗಿಸಿದೆ ಅಂದ್ರೆ ಇವ್ ಅರಿವು ಹೊಲಸಾಗಿದ್ ಪೈಸ್ತ್ರಿ ಹೊಡ್ಕೊಂಡ ತುಡ್ಕೋತ ನಾವು. ಅವ್ ಏನ್ರಿ ಅವ್ ಯಾವ್ದಾದ್ರೆ ಏನು ತಾರು ಮರೆ ಹೋಗ್ಲಿ, ಅವಾಗದ್ರ ಅವಶ್ಯಕತೆ ಇಲ್ಲ. ನೀವು ಅದಾಗದಿ ಶಿಸ್ತು ಟಾಪ್ ಟಿಪ್ ಮಾಡ್ಕೊಂಡ ಹೋಗವ. ಹೌದಿಲ್ಲ? ಯಾಕೆ ಅದು ಚಂದ ಆಗ್ಬೇಕಾಗಿತ್ತು. ಅದ್ರಾಗ ವೇಳೆ ಕಳಿತೀವಿ ತಿದ್ದ್ಯಾಡೋದು ತೀಡ್ಯಾದ್ರಾಗ ಅದನ್ನ ಶರೀರ ಎಷ್ಟು ತಿದ್ದ್ಯಾಡೋದು ತೀಡ್ಯಾಡು ಮಾಡಿದ್ರು ಅದನ್ನ ನೆಟ್ಟಗಾಗುದು ಮತ್ತು ಸ್ಪೊಟ್ ಆಗುವುದನ್ನೆಲ್ಲ. ಹೌದಿಲ್ಲ? ಅದ ರೂಢಿನ ಇಲ್ಲಿ ಬಿಡ ಅವ್ರಿಗೆ. ಅದ ಶರೀರ ಬಗ್ಗೆ ಉದಾಸೀನ ಅದ. ಬಹಳ ಉದಾಸೀನ ಆಗಿರ್ತಾರ ಅವ್ರು ಶರೀರ ಬಗ್ಗೆ. ಹೌದಿಲ್ಲ? ಅಜ್ಜಾರಿನ ಅಭ್ಯಂಗ ಸ್ನಾನ ಮಾಡಿಸ್ಕೊತಿದ್ರಂಗ, ಎಣ್ಣೆ ಹಚ್ಚಿ ತಿಕ್ಕಿಸ್ಕೊತಿದ್ರು. ಅದು ಬೇಡ ಅಂತ ಬೇಡ. ಆದ್ರೂ ರೆಡ್ಡಿಯಾರ್ ತಿಮ್ಮಾಪುರದವ್ರು ಹಚ್ಚಿ ತಿಕ್ತಾರ. ಅವ ಕೂಡ ಒಂದು ಹುಡುಗರು 2 ಹುಡುಗರು 3 ಹುಡುಗರು ಅದಾರ. ಅವ್ರು ಒಟ್ಟ ಈ ಬರೋದ್ ನಾವು ತಪ್ಪಿಸ್ಕೊಂಡಿವಿ. ಏನ್ರಿ ನೀವು 1 ವರ್ಷ ಬಿಟ್ಟಿಲ್ಲ ನಮ್ಮನವ್ರು. ಹಚ್ಚಿ ತಿಕ್ಕುದಂದ್ರ ಮೈ ಹಿಂಗ ನರಗಳೆಲ್ಲ ಇದಾಗ್ಬೇಕು ನೋಡು. ಬ್ರಾಹ್ಮಿ ಆಯಿಲ್ ಅಂತ ಸಿಗ್ತೈತಿ, ಅದನ್ನ ಹಚ್ತಾರ ಅವ್ರು. ಹಚ್ಚಿ ಎಲ್ಲ ಮೈಗೆ ಹೆಚ್ಚಿ ತಿಕ್ಕಿ ಬರೀ ಅಂಡರ್ವೇರ್ ಮ್ಯಾಗ ನಿಂದ್ರಿಸೋದು. ಎಲ್ಲ ತಿಕ್ಕಿ ಜಗ್ಗಿ ಎಲ್ಲ ನರಗಳೆಲ್ಲ ಹತಿಕ್ಕಿ ತಿಕ್ಕುವಂಗ ಇಬ್ಬರು ಹುಡುಗರು ನಿಂತು ಬಿಡ್ತಾರ. ಅವ್ರು ಎಕ್ಸ್ಪರ್ಟ್ ಅದಾನ. ಹಚ್ಚಿ ತಿಕ್ಕಾಕೈತಿ ದೊಡ್ಡ ಒಂದ ಕೂಡ ನೀರಲ್ಲ 4-5 ಕೂಡ ರೆಡಿ ಮಾಡ್ಕೊಂತಾರ ನೀರ್. ಹಂಗ ದಬಾ ದಬಾ ಸುರ್ಗುದನ್ನು ಹರ್ಕೊಂಡ್ರೆ ಮನುಷ್ಯ ಹಳವಾರ ಆಗಿಬಿಡ್ತೈತೆ. ಏನ್ ಗೌರಿಗೆ ತಗೊಂಡ್ರು ನನಗೆ ತಡ್ಕೊಳಣ ಆಗೋಲ್ಲಪ್ಪ ನಾವು ಅಲ್ಲಿ ಏನ್ ಹಚ್ಚಿ ತಿಕ್ಕವ್ರು ಅವ್ರು ಇದನ್ನ ತಿಕ್ಕಿದಂಗ. ಏನ್ ಅವಾಗಷ್ಟೇ ಅವ್ರು ಇದನ್ನ ಮಾಡ್ತಾರೆ. ಅದ್ರ ಬಗ್ಗೆ ಭಾಳ ಇದದ ರಾಜ, ಭಾಳ ಇದ್ರ ಬಗ್ಗೆ ಕಾಳಜಿ ಮಾಡಕ್ ಹೋಗ್ಬಾರ್ದು. ಎಷ್ಟು ಆರೋಗ್ಯವಾಗಿ ಇಟ್ಕೋರಿ ಶರೀರ. ಭಾಳ ತಿಡ್ಯಾಡೋದು ಮಾಡಕ್ ಹೋಗ್ಬಾರ್ದು. ಏನ್ ಶರೀರ ನಮಗ್ ಉಪಯೋಗ ಬರ್ಬೇಕು ನೋಡು, ಆರೋಗ್ಯವಾಗಿ ಇಟ್ಕೊಂಡು ನಮ್ಗೆ ಉಪಯೋಗ ಬರ್ತೈತಿ. ಭಾಳ ಇದ್ರ ಬಗ್ಗೆ ಇದನ್ನ ಮಾಡಕ್ ಹೋಗ್ಬಾರ್ದು. ಏನ್ ಎಚ್ಚರಿಕೆ ಒಳಗೆ ಎಲ್ಲರೂ ಸುಖ ಹೊಂದಬೇಕಂತ ಬಡ್ಕೋತೀರಿ. ಹೌದಿಲ್ಲ? ಇದ ಖರೆ ಅಂತ ತಿಳ್ಕೊಂಡು ಇದಕ್ಕೆ ಬಡ್ಕೋತಾನೆ. ಕನಸಿನ ವ್ಯವಹಾರದ ಬಗ್ಗೆ ಅಷ್ಟೊಂದು ಯಾರು ತಲೆ ಕೆಡಿಸ್ಕೋದಿಲ್ಲ, ಯಾಕಂದ್ರೆ ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಇದನ್ನೂ ಹಂಗ ಸುಳ್ಳು ಅಂತ ತಿಳ್ಕೊಬೇಕಾದ್ರೆ ನೀವು ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಬೇಕು. ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ ಇದು ಕನಸಿನಂತೆ ತಿಳಿದು ಉದಾಸೀನ ಭಾವ ಆದಂಗ ಆತು ಬಿಡು. ಬಾಳ ಮಗನ ಮದುವೆ ಹೆಂಗಾದ್ರೂ ಅವ್ನು ಬರೋಬ್ಬರಿ ಅನಿಸ್ತೈತಿ. ನಾವು ಉದಾಸೀನ ಆಗಿಬಿಡ್ತಾನ. ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ತಲೆ ಕೆಡಿಸ್ಕೊಳ್ಳಿ. ನನ್ನ ಬಾಳೆ ಹಿಂಗಾತಲ್ಲ, ಚಿಂತೆ ಅದಕ್ಕೆ. ಹಿಂಗ ಆಗ್ಬಾರ್ದತ್ತಲ್ಲ, ನನ್ನ ಮಕ್ಕಳು ಹಿಂಗಾದ್ರು ಹಿಂಗಾತಲ್ಲ, ಅವ್ರು ಹಂಗಾದ್ರು ನಾ ಹಿಂಗಾದನಿಲ್ಲ. ಯಾಕ್ರಿ ಇದೇ ಚಿಂತೆ ಆಗಿರ್ತೈತಿ ಅವ್ನು. ಯಾಕೆ ತಲೆ ಕೆಡಿಸ್ಕೊತೀವಿ? ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹಂಗಾಗ್ಯಾರ, ನೀವು ಮಾಡಿದ ಕರ್ಮಕ್ಕೆ ಹಿಂಗಾಗೈತಿ.
ಏನ್ ಒಬ್ರಂಗೊಬ್ರು ಆಗಾಕ್ ಬರುದಿಲ್ಲ. ಜಗತ್ತಿನಾಗ ನಮೂನಿ ಅದಾವ ನೋಡ್ರಿ. ಒಂದ ಹೊಟ್ಟೆಲೆ ಹುಟ್ಟಿದ್ದು ಬೇರೆ ಬೇರೆ ಇರ್ತವೆ. ಅವ್ರ ಭೋಗನ ಬೇರೆ ಬೇರೆ, ಅವು ಬೇರೆ ಬೇರೆ ಇರ್ತಾವ. ಏನ್ ಒಂದ ಟೈಮ್ಗ ಅವ ಹುಟ್ಟಿದ್ವು ಅವಕ್ಕೂ ಆಗುದಿಲ್ಲ. ಹೌದು, ಅದ ಬೇರೆನೇ ಇರ್ತಾವ. ಅವ್ರ ಸಂಸ್ಕಾರನೇ ಬೇರೆ 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 ನಮೂನಿ ಸಂಸ್ಕಾರ. ಅದಕ್ಕೆ ಅನುಗುಣವಾಗಿ ಅದ್ರ ಫಲ ಮಾಡಿದ ಕರ್ಮ ಮಾಡಿರ್ತಾರ. ಅದಕ್ಕೆ ಅನುಗುಣವಾಗಿ ಫಲ ಉಣ್ಣಾಕ್ ಬಂದಿರ್ತಾರ. ಅದಕ್ಕೆ ನಮ್ಮ ನಿಜದ ಎಚ್ಚರಿಕೆ ಕಡೆ ನಾವು ಲಕ್ಷ್ಯ ಕೊಟ್ಟಿವಿ ಅಂದ್ರೆ ಇದು ಎಲ್ಲ ಸುಳ್ಳು, ಕನಸಿನಂತೆ. ಇದು ಕೆಟ್ಟ ಹೋಗೈತೆ ಅಂತ ತಿಳ್ಕೊಂಡು ಉದಾಸೀನ ಭಾವ ಬರ್ತದೆ ನೋಡ್ರಿ. ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವಾಗ ಬ್ರಹ್ಮನಿಷ್ಠ ಅಂತಾರೆ. ಅವನು ತ್ರಿಲೋಕ ಜನ ವಂದ್ಯ. ಏನ್ ರಾಜ, ನಿನ್ನ ರಾಜ್ಯದಾಗಷ್ಟೇ ನಿನಗೆ ಗೌರವ ಹಾಕ್ರಿ, ಮತ್ತೊಂದು ರಾಜ್ಯಕ್ಕೆ ವಾರ ನಿನಗೆ ಒಂದು ಊರ್ ಗೌಡ ಒಂದು ಊರಿಗೆ ಹಳಬ ಅಂತಾರಲ್ಲ, ಹಂಗ ಇವ ಜ್ಞಾನಿ ಎಲ್ಲಿ ಹೋದ್ರು ಯಾವ ಲೋಕಕ್ಕೆ ಹೋದ್ರು ಅವನು ಪೂಜ್ಯ. ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅವಂಗ ಜ್ಞಾನಿ ತಿಳಿದವ ಎಲ್ಲ ಜನರಿಗೆ ಒಂದಾಗಿರುತ್ತೆ. ಏನ್ ಶರೀರ ಸಂಬಂಧ ಹಚ್ಕೊಂಡ್ರೆ ದುಃಖ ಆಯ್ತು ನೋಡ್ರಿ. ಶರೀರ ಸಂಬಂಧ ತಪ್ಪಿದಾಗ ನೀ ಆರಾಮದಿ. ಈ ದೈತ್ಯಾಗ ಶರೀರ ಸಂಬಂಧ ಇಲ್ಲ. ಅಲ್ಲಿ ಎಲ್ಲಿ ಬಿದ್ದೈತಿ ಹೆಂಗ್ ಬಿದ್ದೈತಿ ಅನ್ನೋ ಸುಧಾ ಖಬರ್ ಇದ್ದಿದ್ದಿಲ್ಲ ನಿನಗೆ. ಎಷ್ಟು ಆರಾಮಿದ್ದೀನಿ. ಶರೀರ ಸಂಬಂಧ ಹಚ್ಕೊಂಡಿ ಹತ್ತಿ ನೋಡ್ರಿ. ಇದಕ್ಕೆ ಹಂಗಾಗ್ಬೇಕು ಹಿಂಗಾಗ್ಬೇಕು. ಕಡಿತನಕನೂ ಚಿಂತಿರಿ. ಶರೀರ ಭಾವ ಬಂದ್ಕೂಲೆ ದುಃಖ ಶುರುವಾದ. ಶರೀರ ಸಂಬಂಧ ತಪ್ಪಿದಾಗ ದುಃಖ ರಹಿತ ಆಗಿರಿ. ಎಂದೆಂದು ಇದು ಭಾವ ಬರ್ದಂಗ್ ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೋ ಅಂತ ಹೇಳಿತ್ತು. ವಾಸನೆಗಳು ಮತ್ತೆ ಶರೀರ ಭಾವ ಬರುವಂಗ ಮಾಡ್ತಾವ. ವಾಸನೆಗಳ ಒಳಗೆ ಸೂಕ್ಷ್ಮ ರೀತಿ ಒಳಗದಾವ. ಅವನು ವಾಸನಾಕ್ಷಯ ಮಾಡ್ಕೋ ಅಂದಾಗ ಶರೀರ ಭಾವ ಮತ್ತೆ ಬರ್ದಂಗೆ ಮಾಡ್ಕೊಳಕ್ ಎಂದೆಂದು ಬರಬಾರ್ದು ಅಂದ್ರೆ ವಾಸನಾಕ್ಷಯ ಮಾಡ್ಕೊ. ಏನ್ ಇವೆಲ್ಲ ಭೋಗ ವಾಸನೆಗಳು ಒಳಗೆ ಸುಪ್ತ ರೀತಿ ಒಳಗದಾವ. ಮತ್ತೆ ಹಂಗ ಶರೀರ ಧಾರಣ ಮಾಡಿದಾಗ ಅವೆಲ್ಲ ನಮಗೆ ತೃಪ್ತಿ ಆಕ್ಕವ ಅಂತ ತಿಳ್ಕೊಂಡು ಮತ್ತೆ ಹುಟ್ಟಿಟ್ಟು ಬರಾಕತ್ತೀನಿ. ಇಲ್ಲಿ ಅಂದ್ರೆ ಆ ವಾಸನ ನಾಶ ಆದವು ಅಂದ್ರೆ ಇಲ್ಲಿ ಬರೋ ಕೆಲಸ ಇಲ್ಲ. ನೀವು ಅವಶ್ಯಕತೆನೇ ಇಲ್ಲ. ಏನ್ ಅವ ಹುಟ್ಟಾಕ ಹಚ್ಚೋದು ವಾಸನಾ ಬೀಜ. ಭವಕ್ಕೆ ಹುಟ್ಲಿಕ್ಕೆ ವಾಸನ ಅವ ಬೀಜ. ಅವನು ಹುರಿದು ಬಿಟ್ಟೆ ಅಂದ್ರೆ ಸುಟ್ಟು ಬಿಟ್ಟೆ ಅಂದ್ರೆ ವಾಸನ ನಾಶಿದ್ವು ಅಂದ್ರೆ ಅದು ತಿನ್ನಾಕಷ್ಟ ಹುರಿದ ಬೀಜ, ಹುಟ್ಟಾಕ ಆಗುದಿಲ್ಲ ಅದು. ಏನ್ ತನ್ನಲ್ಲಿ ಅದ ಸುಖ ಅನ್ನೋದು ಹೊಳಿಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕ್ರಿ. ಒಮ್ಮೆಗೆ ಕೇಳಿದ್ರು ಹೊಳಿದಿಲ್ಲ, ಓದಿದ್ರು ಹೊಳಿದಿಲ್ಲ, ಬರೆದ್ರು ಹೊಳಿದಿಲ್ಲ. ಅದು ಏನ್ ನಿಷ್ಠೆಯಿಂದ ಇದರ ಅಭ್ಯಾಸದಾಗ ನಿರಂತರ ತೊಡಗಿದಾಗ ಏನಾರು ಹೊಳೆದ್ರೆ ಹೊಳಿತೀನಿ. ನಿರಂತರ ಅಂತ ಅನುಭವಗಳ ಸಂಘ ಬೇಕಲ್ಲ ನಿನಗೆ. ಬರೇ ಮುಂಜಾನೆ ಸಂಜೆ ಮಟ್ಟ ಜಡ ಬುದ್ಧಿ ಜಡ ಸಂಘದಾಗ ತೊಡಗಿದ್ರೆ ಇದೆಲ್ಲಿ ಹೊಳಿಬೇಕು. ಅದಕ್ಕೆ ಸತ್ಸಂಗ ಸಿಗುವುದು ಬಹಳ ದುರ್ಲಭದ. ಸತ್ಸಂಗದಿಗಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ. ಯಾರು ಆ ಸಾಧನದ ಮುಖಾಂತರವಾಗಿ ತಮ್ಮ ಸ್ವರೂಪ ಸ್ಥಿತಿಯನ್ನು ಪಡೆದಿರ್ತಾರೆ ಅವರನ್ನು ಬಿಟ್ಟುಕೊಟ್ಟು ಬಾಕಿ ಕಡೆ ಈ ವಿಚಾರ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಅದಕ್ಕೆ ಅಂಥವ್ರ ಬಳಿ ಸಾರು, ಅವ್ರ ಹತ್ರ ಹೋಗು, ಅವರ ಸಂಘವನ್ನು ಮಾಡು. ಏನ್ ನಮಗೆ ಅಭಿಮಾನ ಇರ್ತೈತಿ. ನಾವು ಹೆಂಗೆ ಹೋಗೋಣ? ದೊಡ್ಡವರಾಗಿರ್ತೀವಿ ನೋಡು, ಸಾವುಕಾರ ನಾವು. ಅದಿಲ್ಲ ಅಭಿಮಾನ ಅಧಿಕಾರ ಇದೆ. ಅದನ್ನೂ ನೋಡಕ್ ಹೋಗುದಿಲ್ಲ. ಅದಿಲ್ಲ ಆ ಜಾತಿ ಅವದನ್ರಿ, ನಾವು ಹೆಚ್ಚಿನ ಜಾತಿ ಅವ್ರದ್ದು ಅಭಿಮಾನ ಹಿಡ್ಕೊಂಡಿರ್ತೀವಲ್ಲ, ಜಾತಿ ಅಭಿಮಾನ. ಹೌದಿಲ್ಲ? ಹಿರಿಯ ಅಭಿಮಾನ. ಅವ ಸಣ್ಣವ, ನಾನು ವಯಸ್ಸಿನವ, ನಾನು ಹಿರಿಯ ದೊಡ್ಡವ. ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ವಯಸ್ಸಿನ ನಿರ್ಬಂಧ ಇಲ್ಲ, ಅದಕ್ಕೆ ಜಾತಿ ನಿರ್ಬಂಧ ಇಲ್ಲ. ಯಾವುದೇ ಜಾತಿಯವಿರಲಿ, ಯಾವುದೇ ವಯಸ್ಸಿನವಿರಲಿ, ಹೆಣ್ಣ ಇರಲಿ ಗಂಡ ಇರಲಿ, ಅದಕ್ಕೆ ಲಿಂಗ ಭೇದ ಇಲ್ಲ. ಯಾವುದೇ ವರ್ಣದಲ್ಲಿ ಜ್ಞಾನ ಆಗೈತೆ ಅಂದ್ರೆ ಜ್ಞಾನಿ ಅದನಂದ್ರೆ ಕೃಷ್ಣ ಪರಮಾತ್ಮನ ಒಂದು ಇದೆ. ಅದು ಯಶ ಕಶ್ಯ ವರ್ಣಶ್ಯ ಚ ಜ್ಞಾನಂ ಭವೇ ಜನ್ಮನಿ ದಾಸೋಹಂ ಭವೇ ಜನ್ಮನಿ ಜನ್ಮನಿ ಅಂತ. ಯಾವುದೇ ವರ್ಣದವ, ಯಾವುದೇ ಜಾತಿ ಅವ ಇರಲಿ, ಅವ ಯಾವುದೇ ವಯಸ್ಸಿನವ ಇರಲಿ,
ಅಲ್ಲಿ ಜ್ಞಾನ ಪ್ರಕಟ ಆಗೈತೆ ಅಂದ್ರೆ ಅವನ ಜನ್ಮ ಜನ್ಮಾಂತರ ದಾಸಾನು ದಾಸ ನಾನು. ಇಷ್ಟು ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದ ಮಾತದು. ಅದು ಸಿಗುವುದು ಬಹಳ ದುರ್ಲಭ. ಅವ್ ಇಂಥವನ ಇರ್ಬೇಕಂತೇನಿಲ್ಲ, ಇದ ಜಾತಿ ಅವನ ಇರ್ಬೇಕಂತ, ಇದ ವೈಷ್ಣವ ಇರ್ಬೇಕಂತೇನಿಲ್ಲ, ಆ ಗಂಡ ಇರ್ಬೇಕನ್ನೋದಿಲ್ಲ, ಹೆಣ್ಣ ಇರ್ಬೇಕಂತಿಲ್ಲ, ಅದಕ್ಕೆ ಜಾತಿ ನಿರ್ಬಂಧ ಇಲ್ಲ, ಲಿಂಗ ಭೇದ ಇಲ್ಲ. ಇಲ್ಲಿ ಅಂತ ಜ್ಞಾನ ಯಾರಲ್ಲಿ ಆಕೈತಿ, ಆ ಜ್ಞಾನ ಸ್ವರೂಪ ಜ್ಞಾನ. ಅವನ ದಾಸನ ದಾಸ, ಅವನ ದಾಸನ ದಾಸ ಅಂದಾರ, ಅವನ ಶಿಷ್ಯನ ಶಿಷ್ಯಪ್ಪ ನಾನು. ಹೌದಿಲ್ಲ? ಅಷ್ಟ ಹಂಗ ನಡ್ಕೋಬೇಕು. ಹಂಗ ಕೃಷ್ಣ ಪರಮಾತ್ಮ ಅಂದ್ರೆ ಅಷ್ಟು ಲಾಭ ಐತಿ ನಿನಗಂತ. ಹಂಗ ನಡ್ಕೊಂಡೆ ಅಂದ್ರೆ ನೀನು ಏನು ಪಾಶ್ಚಿಮಾತ್ಯರ ದರ್ಶನ ಶಾಸ್ತ್ರ ಬರೇ ಹೊರಗಿನ ಇಂದ್ರಿಯಗಳ ಗೋಚರ ಆಗುವುದನ್ನ ಅಷ್ಟ ಪರಿಶೀಲನೆ ಮಾಡ್ತದೆ. ಏನ್ ಜಡವನ್ನು ಕುರಿತಷ್ಟ ಪರಿಶೀಲನೆ ಮಾಡ್ತದೆ ಅದು. ಏನ್ ಪಾಶ್ಚಿಮಾತ್ಯ ದರ್ಶನ ಶಾಸ್ತ್ರದಿಂದ ಶಾಂತಿ ಸಿಗಲಾರದು. ಅದರಿಂದ ಶಾಂತಿ ಜಾರ್ ಸಿಕ್ಕಿದ್ರೆ ಇಂಥ ರಮಣರಂತೇಳಿ ಅದು ಯಾಕೆ ಬರ್ತಿದ್ರು ಅವ್ರು? ಯಾಕ್ರಿ ಪಾಲ್ ಬ್ರಂಟನ್ ಅದು ರಮಣರಂತೇಳಿ ಬಂದ್ರು ಅವರೆಲ್ಲ. ಏನ್ ಅವ್ರು ಹಿಂಗೆ ಶೋಧ ಮಾಡಕ್ ಭಾರತಕ್ಕೆ ಬಂದು ಅಡ್ಡಾಡತ್ತಿದ್ರಂತವ್ರು. ಮದ್ರಾಸ್ದಾಗ ಯಾರೋ ಇಂಥ ರಮಣರದಾರ ಅನುಕೂಲ ಅಲ್ಲಿ ಬಂದಾಗ ಅವಾಗ ಅವ್ರ ಹತ್ರ ಆಶ್ರಮದಾಗ ಬಂದು ಇದ್ದು ನೋಡಿ ಅವ್ರಿಗೆ ಹೊಳ್ಯಾಕೈತಿ ಅಂತ. ಅವಾಗ ಪಾಲ್ ಬ್ರಂಟನ್ ರಮಣರನ್ನು ಪ್ರಚಾರ ಮಾಡಿದವರು ಅವರು, ಪಾಲ್ ಬ್ರಂಟನ್ ಅಂತ. ಅವ್ರ ಬಗ್ಗೆ ಎಲ್ಲ ಇದನ್ನೆಲ್ಲ ವಿಚಾರ ಮಾಡಿ ಪ್ರಚಾರಕ ಅವ್ರನ್ನ ಹೊರಗೆ ತಂದವರು ಅವರು, ಪಾಲ್ ಬ್ರಂಟನ್ ಅಂತ. ಏನ್ ತಿಂಗಳಾನುಗಟ್ಲೆ ಉಳಿದ್ರು ಅವ್ರು ಅವ್ರ ಕಡೆ ಅದನ್ನೆಲ್ಲ ತಿಳ್ಕೊಂಡು. ಏನ್ ಇಲ್ಲ ಅರೇದರಂಗಿದ್ರು ಅವ್ರು ರಮಣ ಮಹರ್ಷಿಗಳು. ಏನ್ ಅದನ್ನ ಹೇಳ್ಯಾರ ನೋಡೋರು. ಪಾಶ್ಚಿಮಾತ್ಯ ದರ್ಶನ ಶಾಸ್ತ್ರದಿಂದ ಮಾನವನಿಗೆ ಸಮಾಧಾನ ಶಾಂತಿ ಸಿಕ್ಕಿದ್ದಾದ್ರೆ ಭಾರತದ ಋಷಿಮುನಿಗಳಂತೇಳಿ ಯಾಕೆ ಬರ್ತಿದ್ರು, ರಮಣರಂತೇಳಿ ಯಾಕೆ ಬರ್ತಿದ್ರು? ಪೌರ್ವಾತ್ಯರು ಯಾರೇ ಆಗಲಿ ಸುಖ ಶಾಂತಿ ಅಧ್ಯಯನಕ್ಕೋಸ್ಕರವಾಗಿ ಪಾಶ್ಚಿಮಾತ್ಯರ ಹತ್ತಿರ ಹೋಗಿಲ್ಲ ಅವರು. ಇವರು ವ್ಯಾವಹಾರಿಕ ಜ್ಞಾನಕ್ಕೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಂತ ಹೋಗ್ಯಾರಲ್ಲ, ಫಾರಿನ್ಗೆ ಹೋಗೋದಂದ್ರೆ ವ್ಯವಹಾರ ಜ್ಞಾನಕ್ಕಾಗಿ ಹೋಗಿ. ಈ ಪಾರಮಾರ್ಥ ಜ್ಞಾನಕ್ಕಾಗಿ ಯಾವುದೇ ಮಹಾತ್ಮ ಅಲ್ಲಿ ಹೋಗೋದು ಏನು ಕೆಲಸ ಇತ್ತು? ಸಮುದ್ರ ದಾಟಬೇಡ ಅಂತಿದ್ರಂತ. ಹೌದಿಲ್ಲ? ನೀನು ಅಲ್ಲಿ ಸಂಸ್ಕಾರನೇ ಬೇರೆ ಆಕೈತಿ, ಮತ್ತೆ ಅದು ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ, ಅದಕ್ಕೆ ಅದು ದಾಟಬೇಡ ಅಂತಿದ್ರಂತ. ಸಮುದ್ರ ದಾಟಬೇಡ. ಇದು ಭಾರತೀಯ ಸಂಸ್ಕೃತಿ ಎಲ್ಲ ಮತ್ತು ಮಷಿನಿಗೆ ಹೋಗ್ತೈತಿ. ಅಲ್ಲಿ ಅದೆಲ್ಲ ಏನು ಮಜಾ ಮಾಡೋದು, ಇಂದ್ರಿಯಗಳ ಮಜಾ ಮಾಡೋದು. ಅದು ಏನ್ ಅಲ್ಲೇ ಮಾಡೋದು, ಅದಕ್ಕಾಗಿ ಹೋಗುದು. ಜಗತ್ತಿನಾಗ ಯಾವ ಜ್ಞಾನ ತನ್ನನ್ನು ಬಿಟ್ಟು ಅನ್ಯ ಜ್ಞಾನ ಮಾಡಿಕೊಂಡ್ರು ನಮಗೆ ನೆಮ್ಮದಿ ಸಿಗುದಿಲ್ಲ. ಇದು ಹೊಳಿಬೇಕಲ್ಲ. ಅಜ್ಜವ್ರು ಬೇಡಂತ ಅಜ್ಜವ್ರಿಗೆ ಹೇಳಿದಂತ ಅದು. ಇವರು ಫಾರಿನ್ಗೆ ಹೋಗ್ಬೇಕನ್ನೋ ಇಚ್ಛಾ ಆಯ್ತಂತ. MA ಡಿಗ್ರಿ ಮುಗಿಸಿದ ಕೂಡಲೇ ಕುರ್ತಕೋಟಿ ಶಂಕರಾಯರ್ ಮುಂದೆ ಅಂದಿದ್ರಂತಪ್ಪ. ಅವರು ಬಹಳ ವಿದ್ವಾನ್ರು. ಕುರ್ತಕೋಟಿ ಶಂಕರಾಯರ್ ಬಹಳ ನಿಷ್ಠಾವಂತರು. ಅಪ್ಪ ಅವರು ಏನ್ ಹೇಳ್ತಾರೆ ಅದನ್ನೆಲ್ಲ ಗೆರೆ ಹೊಡೆದು ಗೆರೆ ಹಾಕಿರ್ ದಾಟ್ತಿದ್ದಿಲ್ಲ. ಏನ್ ಅವ್ರಿಗೊಮ್ಮೆ ಆಪರೇಷನ್ ಮಾಡಿಸ್ಬೋದು, ಬಾಂಬೆಗೆ ಹೋಗೋದು ಮೈತಂತ. ಏನ್ ಎಲ್ಲ ರೆಡಿ ಕಡಿಗೆ ಭೇಟಿ ಆಗ್ಬೇಕು. ಅವ್ರು ಭೇಟಿಯಾಗಿ ಹೋದ್ರತ್ ಅಂತೇಳಿ ಗಾಡಿ ಸಮೇತ ಬಂದು ಅವ್ರು ಭೇಟಿ ಆಗಕ್ಕೆ ಬಂದಾಗ ಹಿಂಗೆ ಹೋಗ್ಬೇಡ ಶಂಕರಾಯ, ಹೋಗ್ಬೇಡ, ಮುಗಿತೀನಿ, ಬಂದ್ ಮಾಡಿದ ಕೆಲಸ. ಬಾಂಬೆಗೆ ಹೋಗೋದು ಬಂದ್ ಮಾಡ್ರು, ಎಲ್ಲ ಬಂದ್ ಮಾಡಿಬಿಟ್ರು. ಅಷ್ಟೊಂದು ನಿಷ್ಠಾ ಬೇಕಲ್ಲ. ಏನ್ ಅದು ಪರಿಣಾಮ ಎಷ್ಟು ಅವ್ರಿಗೆ ಪರಿಣಾಮ. ಅಪ್ಪ ಅವ್ರ ದರ್ಶನದಿಂದ ಅದ ತನ್ನಿಂತಾನ ಇದ. ಅವ್ರ ಮುಂದೆ ಹೇಳಿದ್ರಂತ ಅಜ್ಜವ್ರು, ಹಿಂಗ ಮಾಡ್ಬೇಕಂತ ಮಾಡಿವ್ರಿ ಅಂತ. ಅಪ್ಪ ಅವ್ರು ಹಿಂಗನಾತನ್ರಿ ನಿಂಗನಗೌಡ್ರು ಹಿಂಗ. ಅಲ್ಲೇನ್ ಮಾಡವ, ಅಲ್ಲಿ ಹೋಗಿ ಅಲ್ಲೇನೈತಿ ಹೋಗಾಕ ನಿನ್ಗೆ? ಇಲ್ಲೇ ನಿನಗೆ ಬೇಕಾದದ್ದು ಇಲ್ಲೇ ಸಿಗುದು, ಇಲ್ಲೇ ಯೋಗ ಸಾಧನ ಮಾಡಿ. ಆಕಳ ಹಾಲ ಕೂಡ ಯೋಗ ಸಾಧನ ಮಾಡಿ ಇಲ್ಲಿ. ಅದು ಚರಿತ್ರೆ ಬಂದತ್ತಲ್ಲ. ಅಪ್ಪ ಅವ್ರು ಅದನ್ನ ಹೇಳಿದ್ರು ಶಿವಾನಂದಜ್ಜ ಅವರು. ಅಲ್ಲೇನಾಯ್ತು ಅಲ್ಲಿ ಹೋಗಾಕ? ಬರೀ ವ್ಯಾವಹಾರಿಕ ಜ್ಞಾನ ಅದನ್ನ ಮಾಡಿದ್ರೆ ಏನು? ಜನ್ಮದ ಸಾಕು ಹೋಗತ್ತೇನ? ಅದನ್ನ ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ ಅಂತ ಅದನ್ನ ಕಲ್ಕೊಂಡು ಏನ್ ಮಾಡವ? ಇಲ್ಲೇ ಅಭ್ಯಾಸ ಮಾಡಿ.
ಅಲ್ಲಿ ನಿನಗೆ ಬೇಕಾದದ್ದು ಇಲ್ಲಿ ಐತಿ, ಅಲ್ಲಿ ಏನು ಐತಿ. ಎಲ್ಲಿ ಹೋದ್ರು ಜಗತ್ತಿನ ಯಾವ ಮೂಲ್ಯಾಗ ಹೋದ್ರೂ ಸಿಗೋದು. ನೀವು ಬೇಕಾದ್ರೆ ಪರ್ಯಟನೆ ಮಾಡ್ಕೊಂಡು ಬರ್ರಿ ನೀವು ಒಂದು ರಾಜ್ಯ ಅವ್ರು ಹುಡುಕ್ಯಾಡ್ರೂ ಸಿಗೋದಿಲ್ಲ. ಇಲ್ಲೇ ನಿನಗೆ ಹುಡುಕಿರು ಸಿಗಬೇಕು. ಇಲ್ಲೇ ನಿನಗೆ ಭಾರತದಲ್ಲಿ ಜನಿಸಿದ ಬ್ರಹ್ಮನಿಷ್ಠರಿಂದನೇ ಇದು ನಿನಗೆ ಮಾರ್ಗದರ್ಶನ ಸಿಗ್ತದೆ. ಏನು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನೀವು. ಏನು ಮತ್ತು ತಿರುಗಿ ಇಲ್ಲಿಗೆ ಬರ್ಬೇಕು ನೀವು ಎಲ್ಲಿ ಹೋದ್ರು. ಮತ್ತು ಏನು ಯಾ ಖಂಡಕ್ಕೆ ಅಡ್ಡಾಡ್ರು ಮತ್ತು ಇಲ್ಲಿಗೆ ಬರೋದು ನೀವು. ಹೌದಿಲ್ಲ? ವಾಸನ ಹೇಳ್ಕೊಂಡ್ ಬರ್ತದ ಮತ್ತು ಮಾಂಸ ಕಂಡಕನ ಇದ್ರಾಗ ಸುಖ ಬುದ್ಧಿ ಐತೆ ಅಂತ ತಿಳ್ಕೊಂಡು ಯಾಕ್ರಿ ಇದ್ರಾಗ ಹುಡ್ಕಾವ್ ನೀನು. ಮಾಂಸ ಕಂಡದಾಗ ಸುಖ ಐತೆ ಅಂತ ತಿಳ್ಕೊಂಡು ಶರೀರದಾಗ ಇಲ್ಲ. ಅದ್ರಾಗ ಹೆಣ್ಣೊಳಗೈತಿ. ಹೆಣ್ಣೊಳೆಯುವುದು ಸತ್ಯ ಪದ ಒಂದಾರ ಹೊರತು ಈ ದೇಹದೊಳಗೆ ಶರೀರದೊಳಗೆ ಒಂದಿಲ್ಲ. ಅದನ್ನು ಅನುಭವದಿಂದ ನೋಡಂದಾರ ಹೊರತು ಇಂದ್ರಿಯಗಳಿಂದ ನೋಡಂದಿಲ್ಲ. ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅದನ್ನ ಅನುಭವದಿಂದ ತಿಳಿಯಿಲ್ಲೇನ ಇರ್ತಿ. ಅವು ಅನುಭವ ಯಾಕ್ರಿ ನಿದ್ದೆ ಅನುಭವ ಅವು ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗುದಿಲ್ಲ. ಯಾವ್ದಾರ ಇಂದ್ರಿಯಗಳಿಗೆ ಗೋಚರ ಆಗೈತೆ. ನಿದ್ದೆ ಒಳಗೆ ಹೆಂಗಾರ ಹೆಂಗ್ ಗೊತ್ತಾತಪ್ಪ ನಿನಗಂದ್ರೆ ಕಣ್ಣು ಕಿಸದ್ ನೋಡಿದೆ, ಕೈ ಆಡಿಸಿದ್ವು, ನೆಕ್ಕಿ ನೋಡಿದ್ವು, ಏನು ಮುಟ್ಟಿ ನೋಡಿದ್ವು ಅಂದ್ರೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ಎಲ್ಲ ಮುನಿಗೆ ಹೋಗ್ಯಾವು, ಅಡಿಗ್ಯಾವಲ್ಲಿ. ಅವಾಗ ಆನಂದ ಅನುಭವನ ಅದಕ್ಕೆ ಕಾರಣ. ನಿದ್ರೆಯನ್ನು ಅನುಭವಿಸಲಿಕ್ಕೆ ಮತ್ತೆ ಅನುಭವಕ್ಕೆ ಕಾರಣ ಉಂಟು. ಅನುಭವನ ಕಾರಣ. ಅದಕ್ಕೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಆನಂದದ ಅದಕ್ಕೆ ಅನುಭವದಿಂದ ನೋಡಲೇ ಜೀವನ ನೀನೇ ಮುಕ್ತನು. ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ನೋಡಿ